ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ನರಸಿಂಹ ಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಪೂರ್ಣ ಯೋಗ ದರ್ಶನ ಗೀತಾ ಸತ್ಸಂಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಭಗವದ್ಗೀತೆಯ 2ನೇ ಅಧ್ಯಾಯ 39ನೇ ಶ್ಲೋಕದಿಂದ 44ನೇ ಶ್ಲೋಕದವರೆಗೂ ನಾವು ಮನನ ಕಾರ್ಯವನ್ನ ಮಾಡೋಣ. 39ನೇ ಶ್ಲೋಕ ಏನ್ ಹೇಳುತ್ತೆ ನೋಡಿ. ಏಷಾ ತೇಭಿಹಿತಾ ಸಾಂಖ್ಯೆ ಬುದ್ಧಿರ್ಯೋಗೆ ತ್ವಿಮಾಂ ಶೃಣು ಬುದ್ಧ್ಯ ಯುಕ್ತೋ ಯಯಾ ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಯಸಿ. ಇಲ್ಲಿಯವರೆಗೆ ನಾನು ನಿನಗೆ ಸಾಂಖ್ಯ ಯೋಗವನ್ನು ಅಂದ್ರೆ ಆತ್ಮದ ಸ್ವರೂಪದ ಬಗ್ಗೆ ವಿಶ್ಲೇಷಣಾತ್ಮಕ ಜ್ಞಾನವನ್ನು ವಿವರಿಸಿದ್ದೇನೆ ಓ ಪಾರ್ಥ. ಈಗ ನಾನು ನಿನಗೆ ಬಹಿರಂಗಪಡಿಸುವ ಬುದ್ಧಿಯೋಗವನ್ನು ಗಮನವಿಟ್ಟು ಆಲಿಸು. ನೀನು ಇದರ ತಿಳುವಳಿಕೆಯಿಂದ ಮಾಡಿದಾಗ ಕರ್ಮದ ಬಂಧನದಿಂದ ಮುಕ್ತನಾಗುತ್ತೀಯಾ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಇದುವರೆಗೂ ನಾವು ನೋಡಿದ್ವಿ 38ನೇ ಶ್ಲೋಕದವರೆಗೂ ಸಹ ಶ್ರೀಕೃಷ್ಣ ಏನು ಸಾಂಖ್ಯಯೋಗ ಅಂತಂದ್ರೆ ನೀನು ಯಾರು ಅಂತ ಆತ್ಮದ ಬಗ್ಗೆ ಹೇಳಿದ್ರು, ಆತ್ಮಜ್ಞಾನವನ್ನ ಹೇಳಿದ್ರು. ಜ್ಞಾನೇಶ್ವರನಾಗಿ ಶ್ರೀಕೃಷ್ಣ ನಮಗೆ ಆತ್ಮದ ಬಗ್ಗೆ ಹೇಳಿ ಆತ್ಮದರ್ಶನವನ್ನ ತೋರ್ಸೋದಕ್ಕೋಸ್ಕರ ಆತ್ಮಜ್ಞಾನವನ್ನ ಕೊಡ್ತಾರೆ. ಆದ್ರೆ ಅದನ್ನ ಜೀರ್ಣಿಸ್ಕೊಳ್ಳೋದು ತುಂಬಾ ಕಷ್ಟವಾಗತ್ತೆ. ಯಾರಿಗೆ ಅದನ್ನ ಜೀರ್ಣಿಸ್ಕೊಳಕ್ಕಾಗತ್ತೆ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಪರಿಶುದ್ಧತೆ ಅನ್ನೋದು ಇರಬೇಕು, ಬುದ್ಧಿಯಲ್ಲಿ ಸಹ ಕ್ಲಾರಿಟಿ ಅನ್ನೋದು ಇರಬೇಕು. ಆವಾಗ ಈ ಒಂದು ಆತ್ಮಜ್ಞಾನವನ್ನ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಅದಕ್ಕೆ ಏನ್ ಮಾಡಬೇಕು? ಆ ಬುದ್ಧಿಯಲ್ಲಿ ಒಂದು ಕ್ಲಾರಿಟಿ ಅನ್ನೋದು ಬರಬೇಕು, ಮತ್ತೆ ಹೃದಯದಲ್ಲಿ ಶುದ್ಧತೆ ಅನ್ನೋದು ಬರಬೇಕು. ಅದಕ್ಕೆ ಏನ್ ಮಾಡಬೇಕು? ಕರ್ಮಯೋಗ ಅನ್ನೋದು ಬಹಳ ಮುಖ್ಯವಾದಂತಹ ಸಾಧನ, ಅತ್ಯುತ್ತಮವಾದ ಸಾಧನ. ಕರ್ಮಯೋಗವನ್ನ ಮಾಡು, ಆವಾಗ ನಿನಗೆ ಪೂರ್ತಿಯಾಗಿ ನೀನ್ ಯಾರು ಅನ್ನೋದು ಗೊತ್ತಾಗತ್ತೆ ಅಂತ. ಈ ಸಾಧನದಲ್ಲಿ ಮಾರ್ಗದಲ್ಲಿ ಒಂದು ವಿಧವಾದಂತಹದ್ದು ಕರ್ಮಯೋಗ ಮತ್ತೆ ಭಕ್ತಿ ಯೋಗ, ಕ್ರಿಯಾಯೋಗ ಅಂತಂದ್ರೆ ಇಲ್ಲಿ ಧ್ಯಾನ ಎಲ್ಲವನ್ನು ಸಹ ಶ್ರೀಕೃಷ್ಣ ಮುಂದೆ ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಕರ್ಮಯೋಗವನ್ನ ಮಾಡು ಅಂತ ಈಗ ಪೀಠಿಕೆ ಹಾಕಿ ಇದುವರೆಗೂ ನಿನಗೆ ಅದು ಹೇಳಿದ್ದಾಯ್ತಪ್ಪ. ಅದಕ್ಕೆ ನೀನು ಪರಿಪಕ್ವತೆಯನ್ನು ಗಳಿಸ್ಬೇಕಾದ್ರೆ ನೀನು ಈಗ ಕರ್ಮಯೋಗವನ್ನ ಮಾಡಬೇಕು. ಕರ್ಮಯೋಗವನ್ನ ಹೇಗ್ ಮಾಡಬೇಕು ಎಲ್ಲ ಒಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲವನ್ನು ತಿಳಿಸಿ ಹೇಳ್ತಾ ಇದ್ದಾರೆ. ಇಲ್ಲಿ ಇದನ್ನ ಇವಾಗ ಚಿಂತನೆ ಮಾಡೋಣ. ಸಾವಿತ್ರಿ ಅವರು ಇದ್ದೀರಾ? ಸಾವಿತ್ರಿ ಅವರಿಗೆ ಈಗ ಪ್ರಶ್ನೆ. ಜ್ಞಾನ ಯೋಗ, ಕರ್ಮಯೋಗ ಮತ್ತೆ ಕರ್ಮ ಬಂಧನ ಅಂತಂದ್ರೆ ಏನು ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸಾವಿತ್ರಿ ಅವರು ಇಲ್ಲ ಅನ್ಸುತ್ತೆ. ವೀಣಾ ಅವರು ಹೇಳ್ತೀರಾ?
ಜ್ಞಾನಯೋಗ ಅಂದ್ರೆ ಏನು? ನಿಮಗೆ ಗೊತ್ತಿರೋದನ್ನ ಹೇಳಿ. ಏನ್ ಕ್ವಶನ್ ಏನ್ ಮೇಡಮ್? ಅದು ಒಂದ್ ನಿಮಿಷ. ಜ್ಞಾನಯೋಗ, ಕರ್ಮಯೋಗ, ಕರ್ಮ ಬಂಧನ ವಿವರಿಸಿ. ಜ್ಞಾನಯೋಗ ಅಂದ್ರೆ ಏನು? ಹ್ಮ್ ನಾವು ಇದುವರೆಗೂ ತಿಳ್ಕೊಂಡಿದ್ವಿ. ಇವಾಗ ಕರ್ಮಯೋಗವನ್ನ ಹೇಳ್ತಾ ಇದ್ದಾರೆ. ಏನು ಹ್ಮ್ 2ನೇ ಚಾಪ್ಟರ್ ಏನು ಅಂತಂದ್ರೆ, ಪೂರ್ತಿ ಭಗವದ್ಗೀತೆಯಲ್ಲಿ ಏನು ಹೇಳಿದಾರೋ ಅಂದ್ರೆ ಹ್ಮ್ ಒಂದು ಹಂತದಿಂದ ಪೂರ್ತಿಯಾಗಿ ಒಬ್ಬ ಆ, ಜೀವಾತ್ಮ ಅವನು ಮುಕ್ತನಾಗುವವರೆಗೂ ಕೊಂಡೊಯ್ಯುವಂತಹ ಎಲ್ಲವನ್ನು ಸಹ ಸಂಗ್ರಹವಾಗಿ 2ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಆಮೇಲೆ ವಿವರವಾಗಿ ಎಲ್ಲವನ್ನು ಹೇಳ್ತಾ ಹೋಗ್ತಾರೆ. ಅದು ಸಿನಾಪ್ಸಿಸ್ ಅಂತ ಹೇಳ್ತಾರಲ್ವಾ. ನಾವು ಹ್ಮ್ ಯಾವುದೇ ಒಂದು ಪಠ್ಯ ಪುಸ್ತಕವನ್ನ ಓದಬೇಕಾದ್ರೆ ಅದರಲ್ಲಿ ಮುಖ್ಯ ವಿಷಯಗಳು ಏನಿದೆ, ಅದು ಏನು ಒಳಗೊಂಡಿದೆ ಅಂತಂದ್ಬಿಟ್ಟು ಮೊದಲು ಪೀಠಿಕೆಯಲ್ಲೇ ಎಲ್ಲ ತಿಳಿಸ್ತಾರೆ. ಆಮೇಲೆ ಅದನ್ನು ವಿವರಣೆಯನ್ನು ಕೊಡ್ತಾರೆ. ಕೊನೆಯಲ್ಲೂ ಸಹ ಆ, ಹೀಗೀಗೆ ಹೇಳಿದ್ವಿ, ಇದು ಮುಖ್ಯ ವಿಷಯಗಳು ಅಂತಂದ್ಬಿಟ್ಟು ಮುಕ್ತಾಯವನ್ನು ಮಾಡ್ತಾರೆ. ಆ ರೀತಿಯಲ್ಲಿ 2ನೇ ಅಧ್ಯಾಯದಲ್ಲಿ ಪ್ರತಿಯೊಂದು ಸಹ ಅವರು ವಿಷಯವನ್ನ ಸಂಗ್ರಹಿಸಿ ಹೇಳಿದ್ದಾರೆ. ಇದು ತುಂಬ ಮುಖ್ಯವಾದಂತಹ ಅಧ್ಯಾಯ. ಹ್ಮ್. ಅದೇ ನಾವು ಇದುವರೆಗೆ ನನಗ್ ಗೊತ್ತಿರೋ ಮಟ್ಟಿಗೆ ಹೇಳ್ತೀನಿ. ಅಹ್, ಅದೇ ಇವರು ದ್ವಂದ್ವ ಸ್ಥಿತಿನಲ್ಲಿ ಇರ್ತಾರೆ ಅಲ್ಲ, ಅರ್ಜುನ. ಅದ್ರಿಂದ ಅವ್ರೆ ಕೃಷ್ಣ ಪರಮಾತ್ಮ ಕೆಲವು ಎಲ್ಲ ಹೇಳ್ತಾ ಬರ್ತಾರೆ. ಆತ್ಮದ ಬಗ್ಗೆ ಎಲ್ಲ ತಿಳಿಸ್ಕೊಂಡ್ ಬರ್ತಾರೆ. ಅದೆಲ್ಲ ಏನು ಹುಟ್ಟು ಸಾವು ಅದೆಲ್ಲ ಶಾಶ್ವತ ಅಲ್ಲ, ಅದು ಆತ್ಮದ ರೂಪದಲ್ಲಿ ಇರುತ್ತೆ ಅಂತ ಎಲ್ಲ ಅವರು ಬೋಧಿಸ್ಕೊಂಡ್ ಬರ್ತಾರೆ. ಯಾಕೆಂದ್ರೆ ಇವ್ರನ್ನ ಒಂದು ದ್ವಂದ್ವ ಮನಸ್ಥಿತಿ ಇರುತ್ತೆ ಅರ್ಜುನಗೆ. ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಅವರು ಅವರ ಮನಸ್ಸಿನ ಸ್ಥಿತಿನ ಬೋಧಿಸಿ ಅವರ ಆ ಬೋಧಿಸಿ ಒಂದು ಸಮಸ್ಥಿ ಸಮಚಿತ್ತ ಅಲ್ಲ ಸಮಸ್ಥಿತಿಗೆ ಆ ಬರೋ ತರ ಸಮತ್ವ. ಆ ಹ್ಮ್. ಮಾಡ್ತಾ ಇದ್ದಾರೆ. ಹ್ಮ್. ಮಾಡ್ತಾ ಇದ್ದಾರೆ. ಸರಿ, ಹ್ಮ್ ಇವಾಗ ಇದುವರೆಗೂ ಜ್ಞಾನ ಯೋಗವನ್ನ ಅವರು ಹೇಳಿದ್ರು. ಹ್ಮ್ ಆ ಜ್ಞಾನ ಯೋಗ ಅಂದ್ರೆ ಸಾಂಖ್ಯ ಯೋಗ ಅಲ್ವಾ? ಹ್ಮ್ ನಾವು ಇವಾಗ ಹ್ಮ್ ಕಲಿತಾ ಇರೋದು ಅದರಲ್ಲಿ ಕರ್ಮಯೋಗವನ್ನು ಸಹ ಇವಾಗ ತಂದಿದ್ದಾರೆ. ಹ್ಮ್ ಮೊದಲು ಸಾಂಖ್ಯ ಯೋಗವನ್ನ ಇದುವರೆಗೂ ಹೇಳಿದ್ರು. ಆ ಹ್ಮ್ ಸಾಂಖ್ಯ ಯೋಗ ಅನ್ನೋದು ಏನ್ ಕಲ್ತ್ಕೊಂಡ್ರಿ ಅದನ್ನ, ಅದು ಜ್ಞಾನ ಯೋಗ. ಹ್ಮ್ ಜ್ಞಾನೇಶ್ವರನಿಗೆ ಆ ಜ್ಞಾನವನ್ನ ಕೊಡ್ತಾನೆ. ಅದು ಏನು ಹ್ಮ್ ಅಂತ ನೀವು ಏನಂತ ಅರ್ಥ ಮಾಡ್ಕೊಂಡಿದ್ದೀರಾ? ಸಾಕಷ್ಟು ಕ್ಲಾಸಸ್ ನೀವು ಅಟೆಂಡ್ ಮಾಡಿದ್ದೀರಾ. ಹ್ಮ್ ಹ್ಮ್ ಅದೇ ಅವರು ಇದ್ರ ಆತ್ಮದ ಬಗ್ಗೆ ಎಲ್ಲ ಹೇಳ್ತಾರಲ್ಲ ಮೇಡಮ್. ಹ್ಮ್. ಹುಟ್ಟು ಸಾವು ಸುಖ ದುಃಖ ಆ ಇದು ಕರೆಕ್ಟ್. ಎಲ್ಲ ಆ ಹ್ಮ್. ತರದ್ದೆಲ್ಲ ಆ ಇದೆ. ಅದ್ರ ಬಗ್ಗೆ ಎಲ್ಲ ಏನು ಅಷ್ಟೊಂದು ಚಿಂತೆ ಮಾಡೋದ್ ಬೇಡ. ನೀನು ಸಮಚಿತ್ತದಿಂದ ಒಂದು ದ್ವಂದ್ವ ರೀತಿಲಿ ಇರದೆ ಸಮಚಿತ್ತದಿಂದ ನೀನು ನಿನ್ನ ಕೆಲ್ಸ ಏನು ಅದನ್ ಮಾಡು. ನಿಂದು ಹ್ಮ್. ಕರ್ಮ ಏನು, ನಿಂದು ಧರ್ಮ ಏನು ಅದನ್ನ ನೀನು ಮಾಡು ಅಂತ ಹ್ಮ್. ಬೋಧಿಸ್ತಾ ಇದ್ದಾರೆ. ಹೌದು. ಹೇಗೆ ಸಮಚಿತ್ತವನ್ನ ಹೇಗೆ ಹ್ಮ್ ಕಾಪಾಡ್ಕೊಳ್ಳೋದು ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಅಲ್ವಾ? ಹೌದು. ಆ, ಏನ್ ನೋಡಿದ್ವಿ? ದ್ವಂದ್ವಗಳು ಹ್ಮ್ ಯಾವುದು? ಸುಖ ದುಃಖ, ಮತ್ತೆ ಲಾಭ ನಷ್ಟ, ಹ್ಮ್ ಮತ್ತೆ ಹ್ಮ್ ಜಯ ಅಪಜಯ. ಹ್ಮ್ ಇವೆಲ್ಲ ಅವುಗಳಿಗೆ ಯಾವ್ದು ಬಂದರೂ ಸಹ ನಾವು ಅದಕ್ಕೆ ಸಮತ್ವವನ್ನ ಕಾಪಾಡ್ಕೊಳ್ಳೋದು. ಅದೆಲ್ಲ ಬರುತ್ತವೆ ಹ್ಮ್ ಹೋಗುತ್ತವೆ, ಅದನ್ನ ನಾವು ಏನು ಮಾಡೋದಕ್ಕಾಗಲ್ಲ. ಅದು ಸೋಲು ಬಂದಾಗ್ಲೂ ಗೆಲುವು ಮನಸ್ಸನ್ನ ಸೋಲು ಆ ಸಮಚಿತ್ತತೆಯಿಂದ ಇಟ್ಕೊಂಡಿರ್ಬೇಕು. ಸೋಲು ಕೊಂಡಿರ್ಬೇಕು ಗೆಲುವು ಏನೇ ಬಂದ್ರುನು ಸಮಚಿತ್ತದಿಂದ ಇರ್ಬೇಕು ಅಂತ ಬೋಧಿಸಿದ್ರು. ಹ್ಮ್ ಅಂತ ಬೋಧಿಸಿದ್ರು. ಇದು ಜ್ಞಾನ ಏನು ಅಂತಂದ್ರೆ, ಇವಾಗ ಜ್ಞಾನ ಯೋಗ ಅಂತಂದ್ರೆ ಆತ್ಮನ ಬಗ್ಗೆ ನೀವು ಹೇಳ್ದಾಗೆ ಆತ್ಮನ ಬಗ್ಗೆ ಹೇಳಿದ್ದು.
ಅಲ್ವಾ? ಅಂದರೆ ಯಾವಾಗಲೂ ಶಾಶ್ವತವಾಗಿರುವಂಥವನ್ನು ನೀನು ಯಾವಾಗ ದೇಹ ಮನಸ್ಸು ಬುದ್ಧಿ ಅಂತ ಹೋಗ್ತೀಯೋ ಆಗ ನಿನಗೆ ನಾನು ಸತ್ತು ಹೋಗ್ತೀನಿ ಇಷ್ಟೇ ಸೀಮಿತತೆ ಅನ್ನೋದು ಬರುತ್ತೆ. ನೀನು ಅದಲ್ಲ, ನೀನು ಆತ್ಮ ಅಂತ ಆತ್ಮಜ್ಞಾನವನ್ನು ಹೇಳೋದು ಅದು ಜ್ಞಾನಯೋಗ. ಅದು ಜ್ಞಾನೇಶ್ವರನಾಗಿ ಹೇಳಿರೋದು. ಈಗ ಯೋಗೇಶ್ವರನಾಗಿ ಅದು ನಾವು ನಿತ್ಯ ಜೀವನದಲ್ಲಿ ನಾವು ಸಮಚಿತ್ತತೆಯನ್ನು ಇಟ್ಕೊಂಡು ಬದುಕನ್ನು ಸಹ ನಾವು ಸಮಾಧಾನವಾಗಿ ನಡೆಸಬೇಕು ಅಲ್ವಾ? ಜ್ಞಾನವನ್ನು ಗಳಿಸಿದ್ದು ಸರಿ, ಆ ಜ್ಞಾನವನ್ನು ಗಳಿಸಿ ಮತ್ತೆ ಜೀವನವನ್ನು ಮಾಡಬೇಕಾದ್ರೂ ಸಮಾಧಾನವಾಗಿ ಇರಬೇಕು. ಆ ಸಮಾಧಾನವಾಗ ಇದ್ದಾಗ ನಾವು ಕರ್ಮವನ್ನು ಏನೇ ಮಾಡಿದ್ರೂ ಸಹ ಅದು ಸಹ ತುಂಬ ಚೆನ್ನಾಗೇ ಇರುತ್ತೆ. ಆ ರೀತಿಲಿ ಮುಂದೆ ಯೋಗೇಶ್ವರನಾಗಿ ಸಹ ಈ ಕರ್ಮಯೋಗವನ್ನು ಬೋಧನೆಯನ್ನು ಮಾಡ್ತಾರೆ. ಈ ಕರ್ಮಯೋಗ ಅನ್ನೋದು ಏನು ಅಂತಂದ್ಬಿಟ್ಟು ಇನ್ನು ಯಾರನ್ನಾದರೂ ಕೇಳೋಣ. ರಜನಿಯವರು ಏನಂತ ಹೇಳ್ತೀರಾ ಕರ್ಮಯೋಗ ಮತ್ತು ಜ್ಞಾನಯೋಗದ ಬಗ್ಗೆನೂ ನೀವು ಇನ್ನೊಂದಷ್ಟು ಹೇಳಬಹುದು. ನೀವು ಏನು ಇದುವರೆಗೂ ತಿಳ್ಕೊಂಡಿದ್ದೀರಾ ಅಂತ. ಕರ್ಮಯೋಗ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ, ಜ್ಞಾನಯೋಗ ಏನು ಹೇಳ್ಕೊಡುತ್ತೆ? ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಜ್ಞಾನೇಶ್ವರ ಮತ್ತು ಯೋಗೇಶ್ವರ ಎರಡನ್ನೂ ಹೇಳ್ಕೊಡ್ತಾರೆ. ನೀನು ಯಾರು ಅಂತ ಹೇಳ್ಕೊಡೋದು ಜ್ಞಾನೇಶ್ವರನಾಗಿ, ಮತ್ತು ನೀನು ಜೀವನವನ್ನು ಹೇಗೆ ಚೆನ್ನಾಗಿ ಜೀವನ ಕಲೆಯನ್ನು ಹೇಳ್ಕೊಡೋದು ಯೋಗೇಶ್ವರನಾಗಿ. ಸುಮತಿ ಹೇಳಕ್ಕಾಗತ್ತಾ? ನೋಟ್ಸ್ ಮಾಡ್ಕೊಂಡಿದ್ದೆ, ಅದನ್ನ ನಾನು ಒಂದ್ಸತಿ ರೆಫರ್ ಮಾಡ್ಕೊಂಡು ಹೇಳ್ತೀನಿ, ಯಾಕಂದ್ರೆ ಈ ಕ್ಲಾಸ್ಗಳು ಅಟೆಂಡ್ ಮಾಡಿರ್ಲಿಲ್ಲ, ಸರಿಯಾಗಿ ಇದ್ ಮಾಡ್ತೀನಿ ಅಂತ. ಇನ್ಯಾರು ಹೇಳಿ, ಒಂದ್ 5 ನಿಮಿಷ ಕೊಡಿ ನನಗೆ. ಇಲ್ಲ, ಅವ್ರೆ ರೆಸ್ಪಾಂಡ್ ಮಾಡಲಿಲ್ಲ. ಕುಸುಮ ಅವರಿಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ, ತುಂಬ ಮಾತಾಡಿದ್ರೆ ಅವ್ರಿಗೆ ಆಗಲ್ಲ, ಹೆಲ್ತ್ ಇಶ್ಯೂಸ್ ಇದೆ. ಜ್ಞಾನಯೋಗ ಅಂತಂದರೆ ಆತ್ಮಜ್ಞಾನವನ್ನು ಹೇಳ್ಕೊಟ್ಟಿದ್ದು. ನೀನು ಆತ್ಮ ಅಪ್ಪ, ನೀನು ಯಾವಾಗಲೂ ಇರುವಂಥವನು, ಈ ಆತ್ಮವನ್ನು ನಾಶ ಮಾಡೋದಕ್ಕೂ ಆಗಲ್ಲ. ಅದು ಅಲ್ಲಿ ಒಂದು ಸೀಮಿತತೆ ಅನ್ನೋದು ಇಲ್ಲ, ಈ ದೇಹಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದು ಸರ್ವವ್ಯಾಪಿಯಾಗಿರುವುದು. ಅದನ್ನು ನಾಶ ಅನ್ನೋದೇ ಇಲ್ಲ, ಅದು ಕಾಲ ದೇಶ ಅತೀತವಾದಂತಹದ್ದು ಅಂತ ಎಲ್ಲವನ್ನು ವಿವರವಾಗಿ ಹೇಳ್ಕೊಟ್ಟಿದ್ದಾರೆ. ಅದು ಜ್ಞಾನ. ಮತ್ತು ಕರ್ಮಯೋಗ, ಆ ಜ್ಞಾನವನ್ನು ಪೂರ್ತಿಯಾಗಿ ನಾನು ಅರ್ಥ ಮಾಡಿಕೊಂಡು ನಾನು ಆತ್ಮ ಅಂತ ನಾನು ನನ್ನ ಒಳಗಡೆ ಇಳಿಸ್ಕೊಳ್ಬೇಕಾದ್ರೆ ನನ್ನ ಹೃದಯ ಪರಿಶುದ್ಧವಾಗಬೇಕು, ಮತ್ತು ನನ್ನ ಬುದ್ಧಿಯೂ ಸಹ ಅಲ್ಲಿ ಕ್ಲಾರಿಟಿ ಅನ್ನೋದು ಬರಬೇಕು. ಅದಕ್ಕೋಸ್ಕರ ಏನು ಕರ್ಮಯೋಗವನ್ನು ಮಾಡು. ಕರ್ಮಯೋಗವನ್ನು ಮಾಡ್ತಾ ಹೇಗೆ ಅದು ಶುದ್ಧವಾಗುತ್ತೆ, ಮತ್ತು ಕರ್ಮ ಅಂದರೆ ಏನು ಮೊದಲನೆಯದಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ. ಕರ್ಮಯೋಗವನ್ನು ಮಾಡೋದು ಅಂತಂದರೆ ಎಲ್ಲವೂ ಈಶ್ವರಾರ್ಪಿತ ಭಾವನೆಯಲ್ಲಿ ನಾವು ಕೆಲಸವನ್ನು ಮಾಡಬೇಕು. ಯಾವಾಗ ನಾನು ಕರ್ತೃ, ನಾನು ಭೋಕ್ತ, ನಾನು ಜ್ಞಾತ ಅಂತ ಅಂದ್ಕೊಂಡಾಗ ನಾನು ಬಂಧನಕ್ಕೆ ಸಿಕ್ಕಾಕೊಳ್ತೀನಿ. ಅದನ್ನು ಯಾವುದು ಉಂಟು ಮಾಡುತ್ತೆ, ಯಾವ ಇನ್ಸ್ಟ್ರೂಮೆಂಟ್ ಇದೆಯಲ್ಲ ಅದು ನಮ್ಮನ್ನು ಈ ಬಂಧನಕ್ಕೆ ಒಳಗಾಗಿಸುತ್ತೆ. ಅದೆಲ್ಲ ಯಾರಿಗಾದರೂ ಗೊತ್ತಿದ್ದರೆ ಅದನ್ನು ಹೇಳಿ, ಇಲ್ಲ ಅಂದರೆ ಕೊನೆಯಲ್ಲಿ ಹೇಳ್ತೀನಿ. ನಾನು ಮೊದಲು ಕರ್ಮ ಅಂದರೆ ಏನು ಅನ್ನೋದನ್ನು ಹೇಳಿ. ರಜನಿಯವರು ಏನು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಕರ್ಮ ಅಂದ್ರೆ ಕೆಲ್ಸ ಅಂತ ಆಗುತ್ತಾ ಮೇಡಮ್? ಕೆಲ್ಸ ಅಂತ? ಕೆಲ್ಸನೇ, ಧರ್ಮ, ಕೆಲ್ಸ, ಅವ್ನ್ ಧರ್ಮ ಕೆಲ್ಸ. ಅದ್ರಲ್ಲಿ ಏನೇನ್ ಇರ್ಬೇಕು? ಒಂದು ಕರ್ಮ ಅಂತಂದ್ರೆ ಅದ್ರಲ್ಲಿ ಏನೇನ್ ಇರುತ್ತೆ ಹೇಳಿ. ಕೆಲ್ಸ, ಇವಾಗ ಕೆಲ್ಸ ಮಾಡ್ದೆ ಅಂತಂದ್ರೆ ಅದ್ರಲ್ಲಿ ಏನೇನಿದೆ? ಒಂದು ಕೆಲ್ಸ ಇದೆ, ಅದು ಕೆಲ್ಸ ಮಾಡೋವನೊಬ್ಬ ಇದ್ದಾನೆ ಅಲ್ವಾ? ಹಾಗೆ ಏನೇನಿದೆ? ಅದಕ್ಕೊಂದು ಫಲ ಇದೆ ಅಲ್ವಾ?
ಕರ್ಮದಲ್ಲಿ ಕರ್ಮ ಮಾಡುವನು ಅಂದರೆ ಒಬ್ಬ ಕರ್ತೃ ಇರ್ತಾನೆ, ಅವನು ತನ್ನ ಪ್ರಜ್ಞಾಪೂರ್ವಕವಾಗಿ ಒಂದು ಏನನ್ನೋ ಮಾಡ್ತಾನೆ. ಅಂದರೆ ಅವನಿಗೆ ಗೊತ್ತಿರುತ್ತೆ ನಾನೇನು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರುತ್ತೆ, ಆ ಒಂದು ಇಂಟೆನ್ಷನ್ ಅನ್ನೋದು ಇರುತ್ತೆ. ಅದರಿಂದ ಅವನಿಗೆ ಮಾಡ್ತಾ ಇರೋದ್ರ ಜ್ಞಾನವೂ ಸಹ ಇರುತ್ತೆ. ಆ ಕೆಲಸವನ್ನ ಮಾಡಿ ಮುಗಿಸ್ತಾನೆ. ಮುಗಿಸಿದ ಮೇಲೆ ಏನೋ ಕರ್ಮ ಫಲ ಅನ್ನೋದು ಬರುತ್ತೆ, ಅದು ಕಾರ್ಯ. ಆ ಆ ಕರ್ಮ ಅದು ಏನು ಮಾಡುತ್ತೆ ಅಂತಂದ್ರೆ, ಕರ್ಮ ಬಂಧನ ಹೇಗಾಗತ್ತೆ ಅಂದಾಗ, ಆ ಒಂದು ಕರ್ಮ ಫಲ ಬಂದಾಗ ಆ ಕರ್ಮ ಫಲ ಉತ್ತಮ ಫಲವಾಗಿದ್ದರೆ ಬಹಳ ಸಂತೋಷ ಆಗುತ್ತೆ ಅವನಿಗೆ. ಸರಿ, ನಾನು ಇನ್ನೂ ಹೆಚ್ಚು ಹೆಚ್ಚಾಗಿ ಇದನ್ನ ಮಾಡಿ ನಾನು ಗಳಿಸ್ಬೇಕು ಅಂತಂದ್ಬಿಟ್ಟು ಅವನು ಅನ್ಕೊಳ್ತಾನೆ. ಮತ್ತೆ ಆ ಬಂದಿದ್ದನ್ನ ಸಂಗ್ರಹಣೆ ಮಾಡೋದಕ್ಕೆ ನೋಡ್ತಾನೆ. ಮತ್ತೆ ಅಲ್ಲಿ ಒಂದು ಒಂದು ಅಚ್ಚು ಒತ್ತುತ್ತೆ, ಓ ನಾನು ಇದು ಮಾಡಿದ್ದಕ್ಕೆ ನನಗೆ ಇದು ಬಂತು, ಅದಕ್ಕೆ ನಾನು ಇದನ್ನ ಸಂಗ್ರಹಿಸಿ ಇಡಬೇಕು ಅಂತಂದ್ಬಿಟ್ಟು. ಮತ್ತೆ ಅದು ಅಚ್ಚು ಒತ್ತದಾಗ ಒಂದು ವೃತ್ತಿ ಅಂದರೆ ಒಂದು ವಾಸನಾ ಬೀಜವಾಗಿ ಅಲ್ಲಿ ಉಳಿಯುತ್ತೆ, ನಮ್ಮ ಚಿತ್ತದಲ್ಲಿ ಶೇಖರಣೆ ಆಗುತ್ತೆ. ಓ ಹೀಗೆ ಮಾಡಿದ್ದಕ್ಕೆ ನನಗೆ ಇಂಥ ಒಳ್ಳೆ ಫಲ ಬಂತು ಅಂತಬಿಟ್ಟು ಆ ಬೀಜ ಅಲ್ಲಿರುತ್ತೆ. ಇಲ್ಲ ನನಗೇನು ಸರಿ ಹೋಗಲಿಲ್ಲ, ಕೆಟ್ಟ ಫಲ ಬಂತು, ಆವಾಗ ಏನಾಗುತ್ತೆ, ನಾನು ಈ ಥರ ಮಾಡಬಾರ್ದು ಅಂತಬಿಟ್ಟು ಅಲ್ಲೂ ಒಂದು ಅಚ್ಚು ಒತ್ತುತ್ತೆ. ಅದು ಒಂದು ವಾಸನಾ ಬೀಜವಾಗಿ ಅಲ್ಲಿ ನಿಲ್ಲುತ್ತೆ. ಅದು ಏನಾಗುತ್ತೆ, ಈ ಒಳ್ಳೆ ಫಲ ಬಂದಾಗ ಮತ್ತೆ ಸಂದರ್ಭಗಳು ಒದಗಿ ಬಂದಾಗ ಆ ವಾಸನಾ ಬೀಜ ಅನ್ನೋದು ಮೊಳಕೆ ಹೊಡೆಯುತ್ತೆ. ಮೊಳಕೆ ಹೊಡೆದ್ಬಿಟ್ಟು ಅದು ಮತ್ತೆ ಆ ಕರ್ಮವನ್ನ ಮಾಡೋದಕ್ಕೆ ಹೇಳ್ಕೊಂಡು ಬರುತ್ತೆ. ಮತ್ತೆ ಕರ್ಮವನ್ನ ಮಾಡ್ತೀವಿ, ಮತ್ತೆ ಅದನ್ನ ಕರ್ಮ ಫಲ ಸಿಗುತ್ತೆ. ಹಾಗೆ ಅದು ವೃದ್ಧಿ ಆಗ್ತಾ ಹೋಗುತ್ತೆ, ಆ ವಾಸನಾ ಬೀಜಗಳು ವೃದ್ಧಿ ಆಗ್ತಾ ಹೋಗುತ್ತೆ. ಈ ಕೆಟ್ಟ ಫಲ ಅಂತಂದ್ಬಿಟ್ಟು ನಾನೇನು ಅನ್ಕೊಂಡಿರ್ತೀನೋ ಅದು ಬಂದಾಗ ಅದರಿಂದ ದೂರ ಇರೋದಕ್ಕೆ ನೋಡ್ತೀನಿ, ಅದು ಆ ವಸ್ತುವನ್ನ ಅಥವಾ ಆ ವಿಚಾರವನ್ನ ದೂರ ಮಾಡೋದಕ್ಕೆ ನೋಡ್ತೀನಿ. ಅದು ಸಹ ಸಮಯ ಒದಗಿದಾಗ ಅದರಿಂದ ದೂರ ದೂರ ಹೋಗೋದಕ್ಕೆ ನೋಡ್ತೀನಿ. ಹೀಗೆ ಕರ್ಮ ಚಕ್ರದಲ್ಲಿ ಪೂರ್ತಿಯಾಗಿ ಸಿಕ್ಕಾಕೊಂಡು ನಾವು ಜೀವನ ಪೂರ್ತಿ ಇದೇ ಬಂಧನಕ್ಕೆ ನಮಗೆ ಸಿಲುಕಿಸಿರೋದು. ಯಾಕೆಂದ್ರೆ ನಮಗೆ ಸೀಮಿತತೆ, ನಾನು ಇಷ್ಟಕ್ಕೆ ಸೀಮಿತ, ಅದಕ್ಕೆ ಆನಂದವನ್ನ ಪಡಿಬೇಕು ಅನ್ನೋದು ಆಸೆ ಅನ್ನೋದಿರುತ್ತೆ. ಈ ಒಂದು ವಸ್ತುವಿನ ಮೇಲೆ ರಾಗ ಅದು ಏನ್ ಮಾಡುತ್ತೆ, ನಮಗೆ ಕರ್ಮವನ್ನ ಮಾಡೋದಕ್ಕೆ ಪ್ರೇರೇಪಣೆಯನ್ನ ಮಾಡುತ್ತೆ. ಈ ರೀತಿ ರಾಗ ಮತ್ತೆ ದ್ವೇಷ ಅದರಿಂದ ಈ ಕರ್ಮವನ್ನ ಮಾಡ್ತೀವಿ. ಕರ್ಮ ಫಲ ಮತ್ತೆ ಅದರ ವಾಸನಾ ಬೀಜಗಳು, ಆ ವಾಸನಾ ಬೀಜಗಳು ಮತ್ತೆ ಕರ್ಮಚಕ್ರ ಪ್ರಾರಂಭ ಆಗುತ್ತೆ. ಹೀಗೆ ಎಲ್ಲವನ್ನು ಮಾಡ್ತಾ ಇರ್ತೀವಿ. ಎಷ್ಟೇ ಮಾಡಿದ್ರು ಸಹ ಅದು ಶಾಶ್ವತವಾದಂಥ ಆನಂದವನ್ನ ಕೊಡಲ್ಲ ಅನ್ನೋದು ಗೊತ್ತಾಗತ್ತೆ. ಇದು ಯಾತಕ್ಕೆ ಅಂತಂದ್ರೆ, ನಾನು ಯಾರು ಅನ್ನೋದು ಗೊತ್ತಿಲ್ಲ, ಅಜ್ಞಾನದಿಂದ ಈ ಕರ್ಮಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಈ ರೀತಿಯ ಕರ್ಮ ಬಂಧನ. ಕರ್ಮ ಯೋಗವನ್ನ ಮಾಡಪ್ಪ ಅಂತಂದ್ರೆ ಕರ್ಮ ಫಲವನ್ನ ಬಿಟ್ಟಾಕ್ಬಿಡು. ಕರ್ಮ ಫಲವನ್ನ ಬಿಟ್ಟಾಕಿ ನೀನು ಈಶ್ವರಾರ್ಪಿತ ಭಾವದಲ್ಲಿ ಮಾಡಿದಾಗ ನಿನಗೆ ಯಾವಾಗ್ಲೂ ಏನೇ ಬರಲಿ ಬಂದಿದ್ದನ್ನ ಪ್ರಸಾದ ಅಂತ ಸ್ವೀಕಾರ ಮಾಡು. ಆವಾಗ ಸುಖನೂ ಇಲ್ಲ ಮತ್ತೆ ದುಃಖನೂ ಇಲ್ಲ, ಸಮಭಾವದಿಂದ ಇರ್ತೀಯ. ಆವಾಗ ಯಾವಾಗ್ಲೂ ನಿನಗೆ ಒಳ್ಳೆಯ ಉತ್ತಮವಾದಂತಹ ಫಲವೇ ಆಯಿತು. ಅದು ವಾಸನಾ ಬೀಜಗಳನ್ನು ಸಹ ಅದು ಉತ್ಪನ್ನ ಮಾಡಲ್ಲ. ಹಾಗಾಗಿ ನೀನು ಪರಿಶುದ್ಧನಾಗ್ತೀಯ, ನಿನ್ನ ಹೃದಯ ಪರಿಶುದ್ಧವಾಗತ್ತೆ. ಯಾವಾಗ ಮನಸ್ಸು ಅನ್ನೋದು ಪರಿಶುದ್ಧವಾಯಿತೋ ಆವಾಗ ಬುದ್ಧಿಗೆ ಯೋಚನೆ ಮಾಡುವಂತಹ ಶಕ್ತಿ ಜಾಸ್ತಿ ಆಗತ್ತೆ. ಮನಸ್ಸು ಕಲ್ಮಶದಿಂದ ಕೂಡಿದ್ದಾಗ ಬುದ್ಧಿ ಸರಿಯಾಗಿ ಯೋಚನೆ ಮಾಡಲ್ಲ. ಬುದ್ಧಿ ಸರಿಯಾಗಿ ಯೋಚನೆ ಮಾಡಿದಾಗ ಸರಿಯಾದ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳೋದಕ್ಕೆ ನಮಗೆ ಸಾಧ್ಯವಿರುತ್ತೆ. ಅದಕ್ಕೋಸ್ಕರನೇ ಅಂತಹ ಸ್ಥಿತಿಯಲ್ಲಿ ಮನಸ್ಸನ್ನ ಸಮತ್ವ ಭಾವದಲ್ಲಿ ಇಟ್ಕೊಂಡಾಗ ನಾವು ಮಾಡಿದಂಥ ಕೆಲಸಗಳು ಉತ್ತಮ ಮಟ್ಟದಲ್ಲಿ ಇರುತ್ತವೆ. ಅದಕ್ಕೋಸ್ಕರ ನೀನು ಆ ರೀತಿಯಲ್ಲಿ ಮನಸ್ಸನ್ನ ಇಟ್ಕೋಪ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಕರ್ಮ ಬಂಧನ ಅನ್ನೋದು
ಹೇಗೆ ಅಂತಂದರೆ ಅದು ನನಗೆ ಹೇಗೆ ಬಂತಪ್ಪ, ಯಾವಾಗ ನಾನೇನು ಈ ಜನ್ಮದಲ್ಲಿ ನಾವು ಹುಟ್ಟಿದಾಗ್ಲಿಂದ ನಾನೇನು ಕೆಟ್ಟದ್ದು ಮಾಡೇ ಇಲ್ಲ, ಯಾಕೆ ನನಗೆ ಕೆಟ್ಟದಾಗ್ತಾ ಇದೆ ಅಂತಂದ್ಬಿಟ್ಟು ನಾವು ಎಷ್ಟೋ ಸರ್ತಿ ಅಂದ್ಕೊಳ್ತೀವಿ. ತುಂಬ ಜನ ಸಾಮಾನ್ಯವಾಗಿ ಅಂದರೆ 99.9% ಎಲ್ಲ ದುಃಖ ಪಡ್ತೀವಿ. ನಾನು ಏನು ಮಾಡೇ ಇಲ್ಲ, ನಾನೆಲ್ಲ ಮಾಡೋದು ಒಳ್ಳೆ ಕೆಲಸಗಳೇ, ಆದರೆ ನನಗೆ ತೊಂದರೆ ಆಗ್ತಾ ಇದೆ ಅಂತಂದ್ಬಿಟ್ಟು. ಇವಾಗ ಯಾರೋ ಒಬ್ಬ ಸುರೇಶ ಅಂತ ಒಬ್ಬ ಇರ್ತಾನೆ ಅಂತ ಬೆಂಗಳೂರಲ್ಲಿ ಇರ್ತಾನೆ. ಅವನು ಏನೋ ಮಾಡಿರ್ತಾನೆ, ಒಂದು ದರೋಡೆ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ. ಸರಿ, ಆಮೇಲೆ ಈ ಪೊಲೀಸ್ನವರೆಲ್ಲ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡ್ತಾರೆ. ಆದರೆ ಅವನ ಎಲ್ಲೋ ಹೋಗ್ಬಿಟ್ಟು ಈ ಪಟ್ಟಾಭಿರಾಮನ್ನ ಎಲ್ಲೋ ಉತ್ತರ ಪ್ರದೇಶ ಇಂದ ಹಿಡ್ಕೊಂಬಂದ್ಬಿಟ್ಟು ಅವನಿಗೆ ಶಿಕ್ಷೆ ಕೊಟ್ಬಿಡ್ತಾರೆ. ಇದು ಹೇಗಪ್ಪ ಅಂತಂದರೆ, ಇಲ್ಲಿ ಸುರೇಶ ಮಾಡಿರೋದು ಪಟ್ಟಾಭಿರಾಮನ್ಗೆ ಹೆಂಗೆ ಕೊಟ್ಟರು ಅಂದರೆ, ಅವನು ಸುರೇಶ ಹೋಗ್ಬಿಟ್ಟು ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟು ಪಟ್ಟಾಭಿರಾಮ ಅಂತ ಹೆಸರಿಟ್ಕೊಂಡು ಅಲ್ಲಿರ್ತಾನೆ. ಪೊಲೀಸ್ನವರೆಲ್ಲನೂ ಇನ್ವೆಸ್ಟಿಗೇಷನ್ ಮಾಡಿದಾಗ ಆ ಸುರೇಶನೇ ಇವನು ದರೋಡೆ ಮಾಡಿದ್ಮೇಲೆ ಬಂದು ಇಲ್ಲಿ ಇಲ್ಲಿ ಈ ಥರ ಬೇರೆ ವೇಷದಲ್ಲಿ ಇದ್ದಾನೆ, ಸರಿ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಕರ್ಕೊಂಬಂದು ಅವನ್ನ ಒಳಗಡೆಗೆ ಹಾಕ್ತಾರೆ. ಹಾಗೆ ನಾವು ಯಾವಾಗಲೂ ಏನೋ ಮಾಡಿರ್ತೀವಿ, ಅದು ನಮಗೆ ಗೊತ್ತಿಲ್ಲ, ಆದರೆ ನಮಗೆ ಇವಾಗ ನಾವು ಅನುಭವಿಸ್ತಾ ಇರ್ತೀವಿ. ನನಗೆ ಬಂತಪ್ಪ ಅಂತಂದ್ಬಿಟ್ಟು ಅಂದ್ಕೊಳ್ತೀವಿ. ಅದಕ್ಕೆ ನಮ್ಮ ಒಂದು ಕರ್ಮಕ್ಕೆ ಅಂದರೆ ಪ್ರಾರಬ್ಧಪ್ಪ ಅಂತ ನಾವು ಯಾವಾಗಲೂ ಅಂದ್ಕೊಳ್ತೀವಲ್ವಾ, ಆ ಪ್ರಾರಬ್ಧವನ್ನು ನಾವು ಬಯ್ಯೋ ಹಾಗಿಲ್ಲ. ನಾನು ತಂದಿರೋದನ್ನು ನಾನು ಅನುಭವಿಸ್ತೀನಿ ಅಂತ ಸಮಚಿತ್ತದಿಂದ ನಾನು ಅದನ್ನು ಎದುರಿಸಿದಾಗ ನನಗೆ ಅಷ್ಟೊಂದು ದುಃಖ ಆಗಲ್ಲ. ಏನು ಬರುತ್ತೋ ಅದೆಲ್ಲ ಏನು ಈ ದೇಹ ಮನಸ್ಸು ಬುದ್ಧಿಗೆ ಅಷ್ಟೇ ತಾನೇ ಬರೋದು. ನಾನು ಏನು, ನೀವು ಜ್ಞಾನವನ್ನು ತಿಳಿದುಕೊಂಡ ಮೇಲೆ ನಾನು ಆತ್ಮ, ನಾನು ಸಚ್ಚಿದಾನಂದ ಆತ್ಮ ಅಂತ ತಿಳ್ಕೊಂಡ್ಮೇಲೆ ಇದು ದೇಹ ಮನಸ್ಸು ಬುದ್ಧಿಗೆ ಬರುವಂಥದ್ದು ಅನ್ನೋ ಅರಿವಿನಲ್ಲಿ ಇರಬೇಕಾಗತ್ತೆ. ಅದು ಬಂದಿದ್ದು ಬರಲಿ ಆಯಿತು ಅಂತ ಇರಬೇಕು. ಆವಾಗ ಆ ಅರಿವಿನಲ್ಲಿ ಇದ್ದಾಗ ಈ ವಾಸನೆಗಳೆಲ್ಲ ಕರಗಿ ಹೋಗುತ್ತೆ. ಆ ಥರ ಪರಿಶುದ್ಧವಾದಾಗ ಈ ಆತ್ಮಜ್ಞಾನ ಅನ್ನೋದು ಸರಿಯಾಗಿ ನಾನು ಒಳಗಡೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಾನು ಸಚ್ಚಿದಾನಂದ ಆತ್ಮ ಅಂತ ಸ್ಥಿರವಾಗಿ ಅಲ್ಲಿ ಇರೋದಕ್ಕೆ ಸಾಧ್ಯವಾಗತ್ತೆ. ಈ ರೀತಿಯಲ್ಲಿ ಕರ್ಮಯೋಗವನ್ನು ಮಾಡಬೇಕು. ಅದಕ್ಕೆ ಫಲವನ್ನು ಬಿಟ್ಬಿಡು. ನಿನಗೆ ಏನಿದ್ರು ಆ ಕರ್ಮವನ್ನು ಮಾಡೋದಕ್ಕಷ್ಟೇ ಅಧಿಕಾರ ಇರೋದು, ಕರ್ಮ ಫಲಕ್ಕೆ ನಿನಗೆ ಹಿಡಿತಾ ಇಲ್ಲ ಅನ್ನೋದು ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ. ಕೊನೆಗೆ ಮಾಡ್ತಾ ಮಾಡ್ತಾ ಏನು ಗೊತ್ತಾಗುತ್ತೆ, ನಾನು ಫಲಾಪೇಕ್ಷೆಯನ್ನು ಮಾಡೋದು ಅಷ್ಟೇ ಅಲ್ಲಪ್ಪ, ಕರ್ತೃನು ನಾನು ಅಲ್ಲ, ಎಲ್ಲವೂ ಸಹ ಪ್ರಕೃತಿಯಲ್ಲಿ ಆಗ್ತಾ ಇರೋದೆ, ನಾನು ಏನಿದ್ರು ಇಲ್ಲಿ ಬರೀ ನಿಮಿತ್ತ ಮಾತ್ರ, ನಾನು ಬರೀ ಇನ್ಸ್ಟ್ರೂಮೆಂಟ್ ಅಷ್ಟೇನೆ ಅನ್ನೋದು ಗೊತ್ತಾಗತ್ತೆ. ಅವಾಗೇನಾಗತ್ತೆ, ಕರ್ತೃವೇ ಇಲ್ಲವಾಗ್ಬಿಡುತ್ತೆ. ಹಾಗಾದಾಗೆ ಕರ್ತೃವೇ ಇಲ್ಲದಾಗ ಯಾರಿಗೆ ಇದು ಬಂಧನ ಅನ್ನೋದು ಇರಲ್ಲ. ಈ ರೀತಿಯಲ್ಲಿ ಕರ್ಮಚಕ್ರ ಅನ್ನೋದು ಕೆಲಸ ಮಾಡುತ್ತೆ. ಮತ್ತು ಅದು ಕರ್ಮ ಬಂಧನದಿಂದ ಹೊರಗಡೆ ಬರೋದು ಈ ರೀತಿಯಲ್ಲಿ. ಅದಕ್ಕೋಸ್ಕರ ನೀನು ಕರ್ಮಯೋಗವನ್ನು ಮಾಡು ಅಂತ ಶ್ರೀಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ. ಇದರಲ್ಲಿ ಏನಾದರೂ ಸಂಶಯ ಇದೆಯಾ? ಅವ್ರು ಮಾಡಿದ ಕರ್ಮ ಅವರೇ ಅನುಭವಿಸ್ಬೇಕು ತಾನೇ, ಬೇರೆಯವ್ರು ಅನುಭವಿಸೋದೇನು? ಬೇರೆಯವರು ಅನುಭವಿಸಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆದ್ರೆ ಸುರೇಶ ದರೋಡೆ ಮಾಡ್ದ ಅಂದ್ರೆ ಸುರೇಶ್ ಹಿಂಗೇನೆ ಪನಿಷ್ಮೆಂಟ್. ಸುರೇಶ ಹೋಗಿ ಪಟ್ಟಾಭಿರಾಮ ಅಂತಂದ್ಬಿಟ್ಟು ಹೆಸರಿಟ್ಕೊಂಡಿದ್ದಾನೆ. ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಅಂದ್ರೆ ಇವಾಗ ನಮ್ಮಲ್ಲಿ ನಾವು ಹೇಗ್ ತಿಳ್ಕೊಳ್ಬೇಕು ಅಂತಂದ್ರೆ, ನಾ ಹಿಂದಿನ ಜನ್ಮ, ಈ ಜನ್ಮ, ಹಿಂದಿನ ಜನ್ಮಾಂತರಗಳಿಂದ ನಾ ಏನೋ ಮಾಡಿರ್ತೀನಿ, ಈ ಜನ್ಮದಲ್ಲಿ ನನಗೆ ಪನಿಷ್ಮೆಂಟ್ ಆಯ್ತು ಅಂತ ಇಟ್ಕೊಳ್ಳಿ. ಅಯ್ಯೋ ನನಗೆ ಯಾಕಾಯ್ತು, ನಾನೇನು ಮಾಡಿಲ್ಲ ಅಂತಂದ್ರೆ ಹಿಂದೆ ಯಾವಾಗ್ಲೂ ಮಾಡಿರ್ತೀನಿ, ನಾನು ಬೇರೆ ದೇಹದಲ್ಲಿದ್ದೀನಿ ಅಂತಂದ್ಬಿಟ್ಟು ನನ್ನನ್ನು ಕರ್ಮ ಬಿಡಲ್ಲ, ನಾನು ಅನುಭವಿಸ್ಲೇಬೇಕು.
ಪುನಃ ಇನ್ನೊಂದ್ ಜನ್ಮ ಎತ್ತಿದ್ರು ಆ ಕರ್ಮ ನಮ್ಮನ್ ಬಿಡಲ್ಲ, ಬರುತ್ತೆ. ನಾವು ಅನುಭವಿಸ್ಲೇಬೇಕು. ಅವಾಗ ಏನು ದೇಹ ಇಲ್ಲಿ ಹೋಗಿರುತ್ತೆ, ಯಾವ್ದು ಹೋಗುತ್ತೆ ಅಂತಂದ್ರೆ ನಮ್ಮ ಸೂಕ್ಷ್ಮ ಶರೀರ ಹೋಗಿರುತ್ತೆ. ಸೂಕ್ಷ್ಮ ಶರೀರ ಬೇರೆ ಜನ್ಮವನ್ನ ತೆಗೆದುಕೊಂಡಿರುತ್ತೆ. ನಾವು ಸತ್ತಾಗ ನಮ್ಮ ಸ್ಥೂಲ ಶರೀರ ಏನಿರುತ್ತೆ ಅದು ಇಲ್ಲೇ ಬಿಟ್ಬಿಡ್ತೀವಿ. ಅದು ಆ, ನ- ಆ, ನಶಿಸಿ ಹೋಗುತ್ತೆ. ಎಲ್ಲ ನಮ್ಮ ಇದರಲ್ಲಿ ಪ್ರಕೃತಿಯಲ್ಲಿ ಒಂದಾಗಿ ಹೋಗ್ಬಿಡುತ್ತೆ. ಅಲ್ಲ, ನಾವ್ ಇರುವಾಗ್ಲೇನೆ ಇನ್ನೂ ಒಂದು ಜನ್ಮದಲ್ಲಿ ಕರ್ಮ ಎಲ್ಲ ಕಳೀತಾ ಇರ್ತೀವಿ ಅಂತನ? ಈಗ ಸುರೇಶನು ಇರ್ತಾನೆ, ಸುರೇಶ ಇರ್ತಾನೆ, ಅವನು ಹೋಗಿ ಎಲ್ಲೋ ಅದೇ ಟೈಮಲ್ಲಿ ಅದೇ ಅವ್ನು- ಟೈಮಲ್ಲ, ಅವನು 1-2 ವರ್ಷ ಆಗಿರುತ್ತೆ. ಆವಾಗ ಅಷ್ಟು ದಿನ ತಗೊಳುತ್ತೆ ಇನ್ವೆಸ್ಟಿಗೇಷನ್ಗೆ ಪೊಲೀಸ್ನವ್ರಿಗೆ. ಹುಡುಕ್ತಾರೆ, ಅವನೆಲ್ಲ ತಲೆ ಮರೆಸ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಅಂತಂದ್ರೆ ನಾವು ಪ್ರಾಣ ಬಿಟ್ಟು ಹೋಗ್ಬಿಟ್ಟಿರ್ತೀವಿ. ಆದ್ರೆ ಇವಾಗ ಯಾಕೆಂದ್ರೆ ಸ್ವಲ್ಪ ಸೀಮಿತ ಅವಧಿಯಲ್ಲಿ ತಾನೇ ಈ ದೇಹ ಅನ್ನೋದು ಇರೋದು. ಈ ದೇಹ ಹೋದಾಗ ಪಂಚಭೂತಗಳಲ್ಲಿ ಲೀನ ಆಗೋಗ್ಬಿಡತ್ತೆ. ಈ ಇದರಲ್ಲಿ ಇರಲ್ಲ, ನಾವು ಈ ರೂಪದಲ್ಲಿ ಇರಲ್ಲ, ಬೇರೆನೆ ದೇಹ ಬರುತ್ತೆ ಅಲ್ವಾ? ಹಾಗೆ ಬೇರೆ ದೇಹ ಬಂದ್ಬಿಡ್ತು ಅಂತಂದ್ರೆ ಈ ಕರ್ಮಗಳನ್ನ ನಮ್ಗೇನು ಬಿಡಲ್ಲ. ಈ ವಾಸನೆಗಳು ಅಂತ ಇಷ್ಟೊತ್ತು ಹೇಳದ್ನಲ್ಲ, ಅದು ಸೂಕ್ಷ್ಮ ದೇಹದಲ್ಲಿ ಇರುತ್ತೆ. ವಾಸನೆಗಳು ನಮ್ಮ ಚಿತ್ತದಲ್ಲಿ ಶೇಖರವಾಗಿರುತ್ತೆ. ಆ ಚಿತ್ತ ಅನ್ನೋದು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇರುತ್ತೆ. ನಮಗೆ 3 ಶರೀರಗಳಿದೆ ಅಂತಂದ್ಬಿಟ್ಟು ವಿವರಣೆ ಕೊಟ್ಟಿದ್ದು ಜ್ಞಾಪಕ ಇದೆಯಾ? ಸ್ಥೂಲ ಶರೀರ, ಸ್ಥೂಲ ಮತ್ತು ಶರೀರ, ಕಾರಣ ಶರೀರ ಅಂತಂದ್ಬಿಟ್ಟು. ಕಾರಣ ಶರೀರ. ಈ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅವುಗಳು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಅಂದ್ರೆ ಜನ್ಮ ಜನ್ಮಗಳನ್ನ ತೆಗೆದುಕೊಂಡು ಬರ್ತಾ ಇರೋದು. ಅದರ ಜೊತೆಗೆ ಈ ಕರ್ಮ ಅನ್ನೋದು ಸಹ ಅದ್ರ ಚಿತ್ತದ ಜೊತೆಯಲ್ಲಿ ಈ ವಾಸನಾ ಬೀಜಗಳು ಸಹ ಅದ್ರ ಜೊತೆಗೆ ಹೋಗುತ್ತೆ. ವಾಸನಾ ಬೀಜಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಮೇಡಮ್. ವಾಸನಾ ಬೀಜಗಳು ಅಂತಂದ್ರೆ ಇವಾಗ ಏನೋ ಒಂದು ಇಷ್ಟ ಆಗತ್ತೆ ಅಂದ್ರೆ ಯಾವುದ್ರ ಬಗ್ಗೆನೋ ಒಂದು ರಾಗ ಮತ್ತು ದ್ವೇಷ ಅಂತ ಇಟ್ಕೊಳ್ಳಿ. ಅದಕ್ಕೆ ಅದನ್ನು ಗಳಿಸ್ಬೇಕು. ನನಗೆ ಹೊರಗಡೆ ಪ್ರಪಂಚದಲ್ಲಿ ನನ್ನ ಇಂದ್ರಿಯಗಳಿಂದ ಏನು ನೋಡ್ತೀನಿ ನನಗೆ ಬಹಳ ಆಕರ್ಷಕವಾಗಿರುತ್ತೆ, ಅದನ್ನು ಪಡಿಬೇಕು. ಆ ಪಡಿಬೇಕು ಅಂದರೆ ನನಗೆ ಹಾಗೆ ಬಂದ್ಬಿಡುತ್ತಾ, ಸಿಕ್ಬಿಡುತ್ತಾ? ಇಲ್ಲ, ಅದಕ್ಕೋಸ್ಕರ ಏನೋ ಮಾಡಬೇಕು ತಾನೇ, ದುಡಿಬೇಕು, ಒಂದು ಕಾರ್ ತಗೊಳ್ಬೇಕು. ನಾನು ಅದಕ್ಕೆ ಹಾಗೆ ಬರಲ್ಲ. ನಾನು ಏನೋ ಒಂದು ಕೆಲಸ ಮಾಡಬೇಕು, ದುಡ್ಡನ್ನು ಗಳಿಸ್ಬೇಕು. ದುಡ್ಡನ್ನು ಗಳಿಸಿದ್ರೆ ಆ ಕಾರು ತಗೊಳ್ತೀನಿ, ಅವಾಗ ನನಗೆ ಸಂತೋಷ ಆಗತ್ತೆ. ಇದು ತಗೊಂಡಿದ್ದಕ್ಕೆ ಸಂತೋಷ ಆಯ್ತಪ್ಪ ಅಂತಂದ್ಬಿಟ್ಟು ಅಂದ್ಕೊಂಡಾಗ ಅವಾಗ ಒಂದು ಅಚ್ಚು ಒತ್ತುತ್ತೆ, ಇದು ತಗೊಂಡಿದ್ದಕ್ಕೆ ನನಗೆ ಸಂತೋಷ ಆಯಿತು ಅಂತಂದ್ಬಿಟ್ಟು. ಅದು ಒಂದು ವಾಸನಾ ಬೀಜವಾಗಿ ನಿಮ್ಮ ಚಿತ್ತದಲ್ಲಿ ಶೇಖರಣೆ ಆಗಿರುತ್ತೆ. ಆಮೇಲೆ ಇನ್ನೊಂದು ಒಡವೆ ಬೇಕು ಅನ್ನಿಸ್ತು, ಅದನ್ನು ತಗೊಳ್ಳೋದಕ್ಕೆ ಸುಮ್ಮನೆ ಬಂದ್ಬಿಡ್ತಾ ಇಲ್ಲ, ಅದಕ್ಕೂ ನಾನು ಗಳಿಸ್ಬೇಕು ಮತ್ತು ಅದು ಸಂತೋಷ ಕೊಡ್ತು, ಅಲ್ಲೂ ಒಂದು ಅಚ್ಚು ಒತ್ತಿತು. ಬೇರೆ ಇನ್ನೇನೋ ಮಾಡೋಕ್ಕೆ ಹೋದೆ, ಅದು ಯಾಕೋ ರಿವರ್ಸ್ ಹೊಡಿತು, ಅಲ್ಲಿ ನಷ್ಟ ಆಗೋಯ್ತು. ಎಲ್ಲೋ ನಾನು ದುಡ್ಡು ಮಲ್ಟಿಪ್ಲೈ ಆಗುತ್ತಪ್ಪ ಅಂತಂದ್ಬಿಟ್ಟು ಒಂದು ಜಾಸ್ತಿ ಬಡ್ಡಿ ಕೊಡುವಂತಹ ಒಂದು ಕೋಆಪ್ರೇಟಿವ್ ಬ್ಯಾಂಕಲ್ಲೋ ಎಲ್ಲೋ ದುಡ್ಡು ಹಾಕ್ತೀನಿ. ಅವನೇನು ತಿನ್ಕೊಂಡು ಹೊರಟೋಗ್ಬಿಡ್ತಾನೆ, ಅದು ಸರಿಯಾದ ನನಗೆ ಫಲವನ್ನು ಕೊಡಲಿಲ್ಲ. ಆವಾಗ ಇದರಿಂದ ನನಗೆ ನಷ್ಟ ಆಯಿತು. ಆವಾಗ ಒಂದು ವಾಸನಾ ಬೀಜ ಅನ್ನೋದು ಶೇಖರಣೆ ಆಯಿತು. ಆವಾಗ ಅಂಥದ್ರಿಂದ ನನಗೆ ದೂರ ಇರಬೇಕು, ಇನ್ನೊಂದ್ಸತಿ ನಾನು ಹಾಕಬಾರ್ದು ಅನ್ನೋ ಭಯ ನನಗೆ ಹುಟ್ಕೊಳ್ಳುತ್ತೆ. ಇದೆಲ್ಲವೂ ಚಿತ್ತದಲ್ಲಿ ಶೇಖರಣೆ ಆಗುತ್ತೆ. ಇದು ವಾಸನಾ ಬೀಜಗಳು. ಅವುಗಳು ಸುಮ್ಮನೆ ಬಿಡಲ್ಲ. ಮತ್ತೆ ಅಂಥ ಸಂದರ್ಭಗಳು ಬಂದಾಗ ಈ ಕಾರೇನು ಸುಮ್ಮನೆ ಇರುತ್ತಾ? ಒಂದು ಸ್ವಲ್ಪ ದಿನ, ಒಂದು 10 ವರ್ಷ ಆದಮೇಲೆ, 5 ವರ್ಷ ಆದಮೇಲೆ ಟ್ರಬಲ್ ಕೊಡೋಕ್ಕೆ ಶುರು ಆಗುತ್ತೆ. 10 ವರ್ಷ ಆದಮೇಲೆ ಆಗೋಯ್ತು ಅದ್ರ ಕೆಲಸ. ಆವಾಗ ಇನ್ನೊಂದು ತಗೊಳ್ಬೇಕು, ಅದಕ್ಕೆ ಮತ್ತೆ ದುಡಿಬೇಕು, ಅದಕ್ಕೆ ಹೀಗೆ ಕೊನೆ ಇಲ್ಲದೆ ಹೋಗುತ್ತೆ. ಇನ್ನೊಂದು ಬೇಕು, ಕಾರ್ ಆಯಿತು, ಒಡವೆ ಆಯಿತು, ಇನ್ನು ಮನೆ ಬೇಕು, ಈ ಮನೆ ಹಳೇದಾಯಿತು, ಇನ್ನೊಂದು ಮನೆ ಬೇಕು, ಮತ್ತೆ ಮನೆಯಲ್ಲಿ ವಸ್ತುಗಳು ಬೇಕು. ಇದಕ್ಕೆ ಕೊನೆ ಇಲ್ಲ. ಬೇಕು ಅನ್ನೋದಕ್ಕೆ ನಮಗೆ ಕೊನೆನೇ ಇಲ್ಲ. ಹಾಗೆ ನಿರಂತರ ಆಸೆ ಅಂತ ಹೇಳ್ಬೋದಾ? ವಾಸನೆಗೆ ಆಸೆಗಳು, ವಾಸನೆ ಅಲ್ಲ, ವಾಸನೆಗಳು ಆಸೆಯನ್ನ
ನ- ಇಂದ್ರಿಯಗಳ ಮುಖಾಂತರ ನಾವು ಆ, ಅದು ಎಳೆಯುತ್ತೆ. ವಾಸನೆಗಳು ಬೀಜ ರೂಪದಲ್ಲಿ ಇರುತ್ತೆ. ಅದು ಮೊಳಕೆ ಹೊಡೆದಾಗ ಆಸೆಯಾಗಿ ಅದು ಸೆಳೆಯುತ್ತೆ. ಆಯ್ತಾ? ಬೀಜ ರೂಪವಾಗಿ ಇರುತ್ತೆ. ಇವಾಗ ಬೀಜ, ಅದಕ್ಕೆ ನೀರ್ ಹಾಕಿದಾಗ ಅದು ಮೊಳಕೆ ಆಗತ್ತೆ. ಹ್ಮ್ 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 ಆಗ ಅದು ಚಿಗುರುತ್ತೆ. ಆಗ ಕರ್ಮವನ್ನ ಮಾಡ್ತೀವಿ. ಅದು ಒಂದು ಕರ್ಮ ಫಲ ಅನ್ನೋದು ಕೊಡುತ್ತೆ ಅಲ್ವಾ? ಹ್ಮ್ ಆ ಫಲಗಳು, ಅದರಲ್ಲಿ ಬೀಜ ಇರುತ್ತೆ ತಾನೆ, ಆ ಫಲದಲ್ಲಿ ಒಂದು ಬೀಜ ಇರುತ್ತೆ. ಹೌದು. ಹಾಗೆ ಮತ್ತೆ ಬೀಜಗಳು ಉತ್ಪನ್ನ ಆಗ್ತಾ ಹೋಗುತ್ತೆ. ಆ ರೀತಿಯಲ್ಲಿ ಸೆಳೆತಗಳು, ರಾಗ, ದ್ವೇಷ, ಕರ್ಮ ಫಲ ಈ ರೀತಿಯಲ್ಲಿರುತ್ತೆ. ಈ ಬಂಧನ, ಅವಾಗ ಬಂಧನಕ್ಕೆ ಸಿಕ್ಕಾಕೊಂಡ್ವಿ ಅಲ್ವಾ? ಅಷ್ಟರಲ್ಲೇ ನಾವು ಸುತ್ತಾಕ್ತಾ ಇರ್ತೀವಿ. ಎಷ್ಟು ಮಾಡಿದ್ರು ಸಹ ಸಾಕಾಗಲ್ಲ. ಯಾಕೆಂದ್ರೆ ಕಾರು ಸ್ವಲ್ಪ ದಿನ ಇರುತ್ತೆ, ಹಾಳಾಗೋಗುತ್ತೆ. ಯಾವ್ದೇ ತಗೊಳ್ಳಿ, ಇವಾಗ ಮನೆ ಕಟ್ಟಿದ್ವಿ, ಎಷ್ಟು ದಿನ ಇರುತ್ತೆ ಅದು, ಮತ್ತೆ ಹೊಸ ಹೊಸ ತರದ್ ಬರ್ತಾ ಇರುತ್ತೆ. ನಂಗೆ ಈ ಮನೆ ಹಳೇದಾಗೋಯ್ತಪ್ಪ, ಇನ್ನು ಬೇರೆ ತರ ಅದ್ ಮತ್ತೆ ಆಲ್ಟ್ರೇಷನ್ ಮಾಡಿಸ್ಬೇಕು. ಆಲ್ಟ್ರೇಷನ್ ಮಾಡಿಸಿದ್ರು ಸಮಾಧಾನ ಇಲ್ಲ, ಇದು ಹೊಡೆದಾಕ್ಬಿಟ್ಟು ಬೇರೆದ್ ಕಟ್ಟೋಣ, ಅದಕ್ಕೆಲ್ಲ ಗಳಿಸ್ತಾನೆ ಇರ್ಬೇಕಲ್ಲ. ಇದರಲ್ಲೇ ನಾವು ಶ್ರಮ ಪಡ್ತಾನೆ ಇರ್ತೀವಿ, ಹೀಗೆ ಸುತ್ತು ಹೊಡಿತಾ ಇರ್ತೀವಿ. ಅದು ಬಂಧನಕ್ಕೆ ನಮ್ಮನ್ನ ಸಿಕ್ಕಾಕ್ಸುತ್ತೆ. ಆ ಬಂಧನ ಅಂತಂದ್ರೆ ಸುಖ ದುಃಖಗಳಲ್ಲಿ ನಮ್ಮನ್ನ ಸಿಕ್ಸಾಕ್ಬಿಡುತ್ತೆ. ಅದು ಪೂರ್ತಿಯಾದ ಶಾಶ್ವತವಾದ ಆನಂದವನ್ನ ಕೊಡಲ್ಲ. ಅದರಿಂದ ಹೇಗ್ ಹೊರಗೆ ಬರೋದು ಅಂತಂದ್ರೆ, ಕರ್ಮ ಫಲವನ್ನು ಬಿಟ್ಟು ಹಾಕ್ಬಿಟ್ರೆ ಆವಾಗ ಬೀಜಗಳು ಇರಲ್ಲ ತಾನೆ. ಆವಾಗ ನಮಗೆ ರಾಗ ದ್ವೇಷಗಳು ಇರಲ್ಲ. ನಾನು ಏನಿದ್ರು ಕರ್ಮವನ್ನ ಮಾಡಬಲ್ಲ ಅಂತವನೇ, ನಾನು ಸೇವಾ ಮನೋಭಾವನೆಯಿಂದ ನಾನು ಕೆಲಸವನ್ನ ಮಾಡ್ತೀನಿ ಅಂತಂದ್ಬಿಟ್ಟು ಸೇವಾ ಮನೋಭಾವನೆಯಿಂದ ಮಾಡ್ತೀನಿ. ಆವಾಗ ಅದು ಉತ್ಕೃಷ್ಟವಾದ ಫಲವನ್ನ ಕೊಡುತ್ತೆ. ಈ ರೀತಿ ಬಂಧನಕ್ಕೆ ಕಾರಣವಾಗಲ್ಲ. ಅದು ಕರ್ಮಯೋಗ ಅನ್ನೋದು ಅಂತ ಶ್ರೀಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ. ಅಂತಹದ್ದು ಮಾಡಿದಾಗ ನೀನು ಯಾವಾಗಲೂ ನಿನ್ನ ಮನಸ್ಸು ಸಮತ್ವದಲ್ಲಿರುತ್ತೆ. ನೀನು ಆ ರೀತಿಯೇ ಸಮತ್ವದಲ್ಲಿ ಇದ್ದುಕೊಂಡು ನೀನು ಯುದ್ಧವನ್ನು ಮಾಡೋ. ಆವಾಗ ನಿನಗೆ ಈ ಒಂದು ಮಮಕಾರ, ಈ ದುಃಖ ನಿನ್ಗೇನಾಗಿದೆ ನೋಡು, ಅದು ಯಾವುದು ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಜ್ಞಾನವನ್ನು ಕೊಟ್ಟಾಯ್ತು, ನೀನು ಯಾರನ್ನೂ ಸಾಯಿಸಕ್ ಸಾಧ್ಯ ಇಲ್ಲ, ಅವರು ಯಾವಾಗಲೂ ಇರುವಂತಹವರು. ಮತ್ತೆ ನೀನು ದೇಹ ಮನಸ್ಸು ಬುದ್ಧಿಗಳ ಇಂದ ಆಚೆ ನೀನು ನೋಡು. ಮತ್ತೆ ಹೇಗೆ ಸಮತ್ವದಿಂದ ಸಹ ನೀನು ಹೇಗೆ ಯುದ್ಧವನ್ನು ಮಾಡಬೇಕು, ಯಾವ ಸ್ಥಿತಿಯಲ್ಲಿ ಮನಸ್ಸನ್ನ ಇಟ್ಕೊಂಡು ನೀನು ಯುದ್ಧವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಏನು ನಮ್ಮ ಜೀವನದಲ್ಲಿ ಯುದ್ಧ ಅಂತಂದ್ರೆ ಈ ಜೀವನವನ್ನು ಮಾಡದೆ ಇದೇ ಒಂದು ಯುದ್ಧ. ಇದನ್ನ ಆ ರೀತಿಯಲ್ಲಿ ಸಮತ್ವಭಾವದಿಂದ ನಾವು ಕೆಲಸ ಮಾಡಬೇಕು ಅನ್ನೋದೇ ಶ್ರೀಕೃಷ್ಣನ ಉಪದೇಶ. ಇದು ಕ್ಲಾರಿಟಿ ಗೊತ್ತಾಯ್ತಾ? ಏನಾದ್ರು ಗೊತ್ತಾಯ್ತು ಮೇಡಮ್. ಅದೇ ಆಸೆಗಳಿಂದನೇ ಈ ವಾಸನೆಗಳು, ವಾಸನೆಯಲ್ಲಿ ಕೆಟ್ಟ ವಾಸನೆ ಅಂತ ಎಲ್ಲ ಇದೆ ಅಲ್ಲ ಮೇಡಮ್, ಅದು ಅಂದ್ರೆ ಯಾವುದು ಕೆಟ್ಟ ಗುಣಗಳನ್ನ ಕೆಟ್ಟದು ಒಳ್ಳೆ ಒಳ್ಳೇದು ಅನ್ನೋದು ಯಾವುದು ಇಲ್ಲ. ಆದ್ರೆ ನನಗೆ ತೊಂದರೆ ಕೊಡೋದನ್ನ ನಾನ್ ಕೆಟ್ಟದ್ದು ಅಂತೀನಿ. ನನಗೆ ಒಳ್ಳೇದು ಸಂತೋಷ ಕೊಟ್ಬಿಡ್ತಪ್ಪ ತಾತ್ಕಾಲಿಕವಾಗಿ ಅಂತಂದ್ರೆ ಅದು ಒಳ್ಳೇದು ಅಂತ ನಾನು ಅದಕ್ಕೆ ಲೇಬಲ್ ಹಾಕ್ತೀನಿ ಅಲ್ವಾ? ಹೌದು. ನನಗೆ ಇದು ಒಳ್ಳೇದು ಅಂತಂದ್ರೆ ಎಲ್ಲರಿಗೂ ಒಳ್ಳೇದೇ ಆಗ್ಬೇಕು ಅನ್ನೋದೇನಿಲ್ಲ. ಬೇರೆಯವ್ರಿಗೆ ಅದು ಕೆಟ್ಟದ್ದೇ ಆಗ್ಬೋದೇನೋ ಅಲ್ವಾ? ಅಂಥದ್ದು ಬೇಕಾದಷ್ಟು ಉದಾಹರಣೆಗಳು ಇರುತ್ತೆ. ಅಂದ್ರೆ ಸಾರ್ವತ್ರಿಕವಾಗಿ ಒಳ್ಳೇದಿರುತ್ತಲ್ಲ, ಅದನ್ನ ಅದನ್ನ ಧರ್ಮ ಅಂತ ಹೇಳ್ತೀವಿ. ಅದರಲ್ಲೂ ಕೆಲವರಿಗೆ ಕೆಟ್ಟದ್ದಾಗೆ ಆಗುತ್ತೆ. ಅದು ಏನು ಮಾಡಕ್ ಆಗಲ್ಲ. ಇವಾಗ ಒಂದು ದೇವಸ್ಥಾನದ್ದೇ ಏನೋ ಒಂದು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅಲ್ಲಿ ಪ್ರತಿಯೊಬ್ರು 100ಕ್ಕೆ 100 ಎಲ್ಲಾರ್ಗೂ ಒಳ್ಳೇದಾಗುತ್ತಾ? ಯಾರಿಗೋ ಒಂದು ತೊಂದರೆ ಆಗ್ಬಹುದು.
ಹ್ಮ್ ಅಲ್ವಾ? ಇವಾಗ ಆ, ದೇವಸ್ಥಾನ ಕಟ್ತಾರೆ, ಹ್ಮ್ ಪಕ್ಕದಲ್ಲಿ ಮನೆ ಇರುತ್ತಪ್ಪ, ಹ್ಮ್ ಹ್ಮ್ ಅಲ್ಲಿ ಓದೋ ಮಕ್ಕಳು ಇರ್ತಾರೆ, ಹ್ಮ್ ಈ ಹೌದು. ಗಲಾಟೆ ಆಗ್ತಾ ತೊಂದ್ರೆ ಇರುತ್ತೆ, ಭಜನೆ, ತೊಂದ್ರೆ ಆಗುತ್ತೆ. ದೇವರ ಧ್ಯಾನ ಮಾಡ್ತಾ ಇರ್ತಾರೆ, ಅದು ಒಳ್ಳೇದೇನೆ. ಆದ್ರೆ ಹ್ಮ್ ಅವ್ರಿಗೆ ತೊಂದರೆ ಆಗತ್ತೆ ಹ್ಮ್ ತಾನೇ? ನೀವು ಹೌದು. ಒಳ್ಳೇದು ಅಂತಂದ್ರೆ ಅವು ಎಲ್ಲರಿಗೂ 99 ಜನಕ್ಕೆ ಒಳ್ಳೇದಾದ್ರೆ ಒಬ್ಬರಿಗಾದ್ರೂ ಕೆಟ್ಟದ್ದಾಗತ್ತಲ್ವಾ? ಅವ್ನ್ ಹ್ಮ್ ಎಲ್ಲಿ ಹ್ಮ್ ಹೋಗಿ ಓದ್ಕೊಳ್ಬೇಕು? ಹುಡುಗ, ಆ, ಪಕ್ಕದಲ್ಲಿ ಇರುವಂತ ಹುಡುಗ, ಹ್ಮ್ ಹೌದು. ಅಲ್ವಾ? ಹ್ಮ್ ಹ್ಮ್ ಹೀಗೆ ಹೌದು. ಉದಾಹರಣೆ ಕೊಟ್ಟೆ. ಹಾಗೆ ಹ್ಮ್ ಹ್ಮ್ ಒಂದು ಕೆಲಸ ಮಾಡಿದಾಗ ಒಂದು 10 ಜನಕ್ಕೆ ಒಳ್ಳೇದಾಗಬಹುದು, ಆದ್ರೆ ಹ್ಮ್ ಒಬ್ರು ಇಬ್ಬರಿಗೆ ಕೆಟ್ಟದ್ದು ಆಗಬಹುದೇನೋ ಅದರಿಂದ. ಹ್ಮ್ ಹ್ಮ್ ಅದಕ್ಕೆ ಅವ್ರಿಗೆ ಹೇಗ್ ಬರುತ್ತೋ ಆ ರೀತಿಯಲ್ಲಿ ಅವರು ತೆಗೆದುಕೊಳ್ತಾರಷ್ಟೇ. ಒಳ್ಳೇದು ಕೆಟ್ಟದ್ದು ಅನ್ನೋದು ಏನಿಲ್ಲ. ಹ್ಮ್ ಹ್ಮ್ ಓಕೆ. ಅಂದ್ರೆ ನಾವು ಆಚರಣೆಯಲ್ಲಿ ಧಾರ್ಮಿಕವಾಗಿ ಆ, ಇರ್ಬೇಕು ನಮ್ಮ ಬುದ್ಧಿ ಅಂತಂದ್ಬಿಟ್ಟು ಹೇಳ್ತೀವಲ್ಲ. ಅಂದ್ರೆ ಮೆಜಾರಿಟಿ ಯಾವುದು ಒಳ್ಳೇದಾಗುತ್ತೋ ಅದನ್ನ ಒಳ್ಳೇದು ಅಂತಂದ್ಬಿಟ್ಟು ತಗೊಳ್ತೀವಿ. ಹ್ಮ್ ಮೆಜಾರಿಟಿಲಿ ಕೆಟ್ಟದ್ದು ಉಂಟು ಮಾಡುವಂತಹದ್ದು ಕೆಟ್ಟದ್ದು ಅಂತ ತೆಗೆದುಕೊಳ್ತೀವಿ. ಮತ್ತೆ ಸಾರ್ವತ್ರಿಕವಾಗಿ ಇವಾಗ ನನಗೆ ಯಾವುದು ಆ, ಬೇರೆಯವರು ಹಾನಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅನ್ಕೊಳ್ತೀನೋ, ಅದು ನಾನು ಅವ್ರಿಗೆ ಹಾನಿ ಮಾಡಬಾರ್ದು, ಅದು ಧರ್ಮ. ಹ್ಮ್ ಇವಾಗ ಓಕೆ. ನನಗೆ ಯಾರು ಹೊಡಿಬಾರ್ದು, ಅದಕ್ಕೆ ನಾನು ಯಾರಿಗೂ ಹೊಡಿಬಾರ್ದು. ಹಾಗಾಗಿ ನನ್ನನ್ನ ಕೊಲೆ ಮಾಡಬಾರ್ದು ಅಂತಂದ್ರೆ ಏನು ಅಂತಂದ್ರೆ, ನನ್ನನ್ನು ಯಾರು ಕೊಲೆ ಮಾಡಬಾರ್ದಲ್ವಾ? ಅದಕ್ಕೋಸ್ಕರ ನಾನು ಯಾರನ್ನು ಕೊಲೆ ಮಾಡಬಾರ್ದು, ಯಾರನ್ನು ಹಿಂಸೆ ಆ, ಕೊಡಬಾರ್ದು ಯಾರಿಗೂ. ನನ್ನ ವಸ್ತುಗಳನ್ನ ಯಾರು ಕದಿಬಾರ್ದು, ಅದಕ್ಕೋಸ್ಕರ ನಾನು ಯಾರ ವಸ್ತುಗಳನ್ನ ಕದಿಬಾರ್ದು, ಅದು ಧರ್ಮ. ಓಕೆ. ಈಗ 40ನೇ ಶ್ಲೋಕ. ಸುಮತಿ, ಏನಾದ್ರು ಕ್ವಶನ್ ಇತ್ತಾ ಹಿಂದಿನ ಶ್ಲೋಕದಲ್ಲಿ ರಜನಿಯವರಿಗೆ? ಇಲ್ಲ ಆಂಟಿ, ಅದೇ ನಾನು ನೋಟ್ಸ್ ಮಾಡ್ಕೊಂಡಿದ್ದನ್ನ ನೋಡ್ತಾ ಇದ್ದೆ. ಹ್ಮ್ ಹೇಳ್ಬೋದಾ? ಹ್ಮ್ ಟೈಮ್ ಆಗತ್ತಾ? ಇಲ್ಲಾಂದ್ರೆ ನೀವು ಕಂಪ್ಲೀಟ್ ಮಾಡಿ ಆಂಟಿ. ನಿಮ್ಮ ಇವತ್ತಿನ ಲೆಸನ್ ಮಾಡಿ ಆಮೇಲೆ ಹೇಳೋಣ ಅಷ್ಟೇ. ಮಾಡಿ ಆಂಟಿ, ಇದು ಕಂಟಿನ್ಯೂಟಿ ಇರ್ಲಿ, ನೀವು ಹೇಳೋದೆಲ್ಲ ಒಂದೇ ಫ್ಲೋ ಅಲ್ಲಿ ಇರ್ಲಿ. 40ನೇ ಶ್ಲೋಕ. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಪ್ರಜ್ಞೆಯ ಸ್ಥಿತಿಯಲ್ಲಿ ಕೆಲಸ ಮಾಡುವುದರಿಂದ ಯಾವುದೇ ನಷ್ಟ ಅಥವಾ ಅನಾನುಕೂಲ ಫಲಿತಾಂಶವಿಲ್ಲ, ಮತ್ತು ಸ್ವಲ್ಪ ಪ್ರಯತ್ನವೂ ಸಹ ಪ್ರಯತ್ನ ಮಾಡಿದವರನ್ನು ದೊಡ್ಡ ಅಪಾಯದಿಂದ ರಕ್ಷಿಸುತ್ತದೆ. ಇವಾಗ ಕರ್ಮಯೋಗವನ್ನ ಹೇಳ್ತಾ ಇದ್ದಾರೆ ಶ್ರೀಕೃಷ್ಣ. ಇದರಲ್ಲಿ ಪ್ರಶ್ನೆ, ನಿಷ್ಕಾಮ ಕರ್ಮಯೋಗದಲ್ಲಿ ಬೀಜದ ನಾಶ ಇಲ್ಲ, ಫಲರೂಪಿ ದೋಷವೂ ಇಲ್ಲ, ವಿವರಿಸಿ. ಸುಮತಿ, ಇದು ಹೇಳಕ್ಕಾಗತ್ತಾ? ಮೃತ್ಯುರೂಪಿ ಮಹಾಭಯದಿಂದ ರಕ್ಷಿಸುವುದು. ನಿಷ್ಕರ್ಮ ಅಂದ್ರೆ ವಿತ್ ಸೆಲ್ಫ್ ಮೋಟಿವ್ ಇಲ್ದೆ ನಾವು ಯಾವಾಗ ನಮ್ಮ ಡ್ಯೂಟಿನ ಮಾಡ್ತೀವೋ, ನಮ್ಮ ಆಕ್ಷನ್ಸ್ ಇರತ್ತೋ, ಆವಾಗ ಇವಾಗ ನೀವ್ ಹೇಳಿದ್ರಲ್ಲ, ನಮ್ ಡ್ಯೂಟಿ ಪರ್ಫಾರ್ಮ್ ಮಾಡೋವಾಗ ಬೇರೆ ಒಬ್ರೊಬ್ರಿಗೆ ತೊಂದರೆ ಆಗ್ಬೋದು ಅಂತ, ಆವಾಗ ಅದರಿಂದ ಯಾವುದು ಪಾಪ ಇಲ್ಲ, ದೋಷ ಇಲ್ಲ ಅನ್ನೋ ತರ ಇದೆ ಆಂಟಿ ಇಲ್ಲಿ. ಫಾರ್ ಎಕ್ಸಾಂಪಲ್, ಅರ್ಜುನನೇ ಕೊಲ್ಲೋದು ಆಕ್ಚುಲಿ ಬೇರೆಯವ್ರನ್ನ ಈ ತರ
ಅದು ದೊಡ್ಡವರು ಆ ತರ ಎಲ್ಲ ಇನ್ನೊಬ್ಬರನ್ನ ಕೊಲ್ಲೋದು ನಾರ್ಮಲ್ ಆಗಿ ನೋಡಿದ್ರೆ ಅದು ಒಂದು ಮಹಾಪಾಪ, ಇನ್ನೊಬ್ರು ಪ್ರಾಣ ಹ್ಮ್ ತಗೊಂಡು. ಬಟ್ ಅವನು ಹ್ಮ್ ಇಲ್ಲಿ ಯುದ್ಧ ಮಾಡುವಾಗ ಅವ್ರು ನೆಂಟ್ರೆ, ಅವ್ರು ಇರ್ಲಿ, ಹ್ಮ್ ಅವ್ರು ಯಾರೇ ಇರ್ಲಿ, ಅವ್ರ ಅಣ್ಣ ತಮ್ಮಂದಿರ, ಅವ್ರು ಇದಾದ್ರು ಯಾರಿದ್ರು ಅಲ್ಲಿ ಅವ್ನ್ ಮಾಡೋದು ಅವನ ಡ್ಯೂಟಿ ಡ್ಯೂಟಿ ಸಲುವಾಗಿ ಅವ್ನ್ ಮಾಡ್ತಾ ಇರೋದು ಆ ಯುದ್ಧನ. ಆ ಹ್ಮ್ ಯುದ್ಧದಲ್ಲಿ ಯಾರಿಗಾರು ಹಾನಿ ಆಗ್ಬೋದು, ಪ್ರಾಣಗಳು ಹೋಗ್ಬೋದು. ಆದ್ರಿಂದ ಹಾ ಯಾವ ಬಿಕಾಸ್ ಅದು ಅವನ್ಗೋಸ್ಕರ ಮಾಡ್ತಾರೆ, ಸೆಲ್ಫಿಶ್ ಮೋಟಿವ್ ಇಲ್ಲ ಅಲ್ಲಿ. ಅವನು ಡ್ಯೂಟಿ ಪರ್ಫಾರ್ಮ್ ಮಾಡ್ತಾ ಇರೋದು, ಅವನು ಧರ್ಮ. ಅವನ್ ಧರ್ಮ ಏನು ಅಂದ್ರೆ ಅಲ್ಲೇ ಆ ಅವ- ಆ- ಆ- ಇಲ್ಲಿ ನೀವು ಹೇಳಿದ್ದು ಆಕ್ಷನ್ ಕರ್ಮಯೋಗ. ಈ ಅವನು ಕ್ಷತ್ರಿಯ, ಅರ್ಜುನ ಬಂದ್ಬಿಟ್ಟು ಕ್ಷತ್ರಿಯ. ಕ್ಷತ್ರಿಯಂದು ಏನು ನೇಚರ್ ಅಂದ್ರೆ ಅವನು ಯುದ್ಧ ಮಾಡೋದು, ಆ ಅದು ಅವನ ನೇಚರ್. ಅದ್ರ ಪ್ರಕಾರ ಅವನು ಅದು ಮಾಡ್ತಾ ಇದ್ದಾನೆ. ಕೃಷ್ಣ ಯುದ್ಧನೇ ಮಾಡಕ್ಕೆ ಬರಲ್ಲ, ಬಿಕಾಸ್ ಈಸ್ ನಾಟ್ ಕ್ಷತ್ರಿಯ. ಅವನು ಆ ನಾಲೆಡ್ಜ್ನ ಅವನು ಕೊಡ್ತಾನೆ. ಅದೇ ಸಾಂಖ್ಯ ಯೋಗ. ಫಸ್ಟ್ ಚಾಪ್ಟರ್ ಅಲ್ಲಿ ಆ ಆ, ಅರ್ಜುನನ್ಗೆ ತಿಳುವಳಿಕೆ ಕೊಡ್ತಾನೆ. ಅವನ್ ಬೇಜಾರ್ ಮಾಡ್ಕೊಂಡಾಗ, ಅಯ್ಯೋ ಇವರೆಲ್ಲ ನಮ್ ನೆಂಟ್ರು, ಇವ್ರು ನನ್ಗೆ ಇದು ಬೇಡ ಅದು ಬೇಡ ಅಂತೆಲ್ಲ ಹೇಳುವಾಗ, ಅಲ್ಲ ನೀನ್ ಏನಕ್ಕೆ ಹೆದರ್ತೀಯ, ಪ್ರಾಣ ಎಲ್ಲೂ ಹೋಗಲ್ಲ, ಆತ್ಮ ಎಲ್ಲ ಒಂದೇನೆ, ಅದೆಲ್ಲ ಹೇಳ್ತಾನೆ ಅಲ್ವಾ. ಅದು ಆ, ಏನು ಇಲ್ಲ, ಒಂದ್ ಫಾರ್ಮ್ ಇಂದ ಇನ್ನೊಂದ್ ಫಾರ್ಮ್ ಹೋಗತ್ತೆ, ಇಲ್ಲಿ ಇದೇ ಇಲ್ಲ. ಅದೇ ಆ ಸೀಸನ್ ತರ ಅಥವಾ ಬಟ್ಟೆಗಳು ಚೇಂಜ್ ಮಾಡಿರ್ತಾರ, ಅದೆಲ್ಲ ಫಸ್ಟ್ ಚಾಪ್ಟರ್. ಅದು ಸಾಂಖ್ಯ ಯೋಗ. ಅವನ್ಗೆ ಕಂಪ್ಲೀಟ್ ಆಗ ಅವ್ರು ಎಲ್ಲೂ ಹೋಗಲ್ಲ, ಆತ್ಮ ಅಷ್ಟೇ, ಅದು ಯಾವಾಗ್ಲೂ ಇರತ್ತೆ ಅನ್ನೋ ನಾಲೆಜ್. ಸೆಕೆಂಡ್ ಅಲ್ಲಿ ಅವನು ಆಕ್ಷನ್, ಅವನ್ದು ಏನು, ಅವನದು ಡ್ಯೂಟಿ ಏನು, ಒಂದು ಕ್ಷತ್ರಿಯ ಆಗಿ ಅವನದು ಏನ್ ಡ್ಯೂಟಿ ಅಂತ. ಇಲ್ಲಿ ಅವನು ಅದೇ ಅಲ್ಲಿ ಯಾವ ಸೆಲ್ಫಿಶ್ ಮೋಟಿವ್ಗೋಸ್ಕರ ಅವ್ನ್ ಮಾಡ್ತಾ ಇಲ್ಲ. ಅವ್ನ್ ಮಾಡ್ತಾ ಇರೋದು ಅವನ್ ಆಸ್ ಎ ಕ್ಷತ್ರಿಯ ಅವ್ನ್ ಮಾಡ್ಬೇಕಾಗಿರೋ ಡ್ಯೂಟಿನೇ. ಅದ್ರಲ್ಲಿ ಬೇರೆ ಸ್ವಲ್ಪ ನಾಶಗಳ ಆದ್ರೂನು ತಪ್ಪು ಇಲ್ಲ, ಧರ್ಮ ಕಾಪಾಡಕ್ಕೋಸ್ಕರ ಮಾಡ್ತಾ ಇದ್ದಾನೆ ಅನ್ನೋದು ಅಷ್ಟೇ. ಹ್ಮ್ ವೀಣಾಜಿ, ನನ್ಗೆ ನೀವೇನ್ ಹೇಳ್ತೀರಾ? ಹ್ಮ್. ಮತ್ತೆ ಮುಂದುವರಿಸಿ, ನಿಷ್ಕಾಮ ಕರ್ಮಯೋಗದ ಸಾಧನೆ ಹೇಗೆ ಜನ್ಮ ಮೃತ್ಯುರೂಪಿ ಮಹಾಭಯದಿಂದ ರಕ್ಷಿಸುವುದು, ಅದನ್ನು ಸೇರಿಸ್ಕೊಂಡು ಹೇಳಿ. ಏನಾದ್ರೂ ಗೊತ್ತಾಗ್ತಾ ಇದೆಯಾ ಅಂತ. ನಿಷ್ಕಾಮ ಕರ್ಮ ಅಂತಂದ್ರೆ ನಾವು ರಾಗ ದ್ವೇಷ ಅನ್ನೋದನ್ನ ಇಟ್ಕೊಂಡು ಕೆಲಸ ಮಾಡಿದಾಗ ಅದು ಕಾಮ್ಯ ಕರ್ಮ ಅಂತ ಹೇಳ್ತೀವಿ. ಆ ರಾಗ ದ್ವೇಷ ಅನ್ನೋದು ಬಿಟ್ಟು ಬಿಟ್ಟು ಮಾಡಿದ್ದು ನಿಷ್ಕಾಮ ಕರ್ಮ. ನೀವ್ ಹೇಳ್ಬಿಡಿ, ನಂಗೆ ಗೊತ್ತಾಗ್ತಾ ಇಲ್ಲ. ಹಾ, ಸರಿ. ಇವಾಗ ಈ ಒಂದು ಇದರಲ್ಲಿ ಸ್ಲೈಡ್ ತೋರಿಸ್ತೀನಿ. ಹೀಗೆ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ರೀತಿಯಲ್ಲಿ ನಿಷ್ಕಾಮ ಕರ್ಮ ಮಾಡಿದಾಗ ಅಂದರೆ ನನಗೆ ರಾಗ ದ್ವೇಷ ಅನ್ನೋದು ಇಲ್ಲ, ಮತ್ತು ನಾನು ಫಲವನ್ನು ಸಹ ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ಇದು ಕರ್ಮಯೋಗ. ಮಾಡಿದಾಗ ಏನಾಗತ್ತೆ, ಆ ಫಲಗಳು ಸಹ ಅದು ಏನು ಉಂಟು ಮಾಡುತ್ತೆ, ಆ ದೋಷ ಅನ್ನೋದು ಕೆಲವೊಂದೊಂದು ಸರ್ತಿ ಈ ದೋಷವನ್ನು ಉಂಟು ಮಾಡುತ್ತೆ. ಇವಾಗ ಸುಮತಿ ಹೇಳಿದಾಗೆ, ಯುದ್ಧ ಮಾಡಿದಾಗ ನಾನು ಸಾಯಿಸ್ಬಿಟ್ಟೆ ಅಂತಂದಾಗ ಅಲ್ಲಿ ನನಗೆ ತೊಂದರೆ ಆಗತ್ತಾ, ನನಗೆ ಅದು ಪ್ರತಿಯಾಗಿ ನನಗೆ ದೋಷ ಉಂಟಾಗತ್ತಾ ಅಂದರೆ ಇಲ್ಲ. ನಾನು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಏನು ಇಲ್ಲ ಅಂತ ಹೇಳಿದೆ. ಇವಾಗ ಡಾಕ್ಟ್ರು ಸರ್ಜರಿ ಮಾಡ್ತಾರೆ, ಅವರು ಕಟ್ ಮಾಡ್ತಾರೆ. ಅದಂತೆ ದರೋಡೆಕೋರ, ಒಬ್ಬ ಕೊಲೆಗಾರ, ಅವನು ಕಟ್ ಮಾಡ್ತಾನೆ. ಅದರಲ್ಲಿ ಎರಡರಲ್ಲೂ ಬೇರೆ ಬೇರೆ ಇಂಟೆನ್ಷನ್ ಅನ್ನೋದು ಬೇರೆ ಬೇರೆ ಇರುತ್ತೆ, ಆದರೆ ಕ್ರಿಯೆ ಒಂದೇ ಇರುತ್ತೆ. ಹಾಗೆ ಆ ಇಂಟೆನ್ಷನ್ ಅನ್ನೋದೇ ಮುಖ್ಯವಾಗಿ ಅಲ್ಲಿ ಕೆಲಸ ಮಾಡೋದು. ಹಾಗಾಗಿ ಇವನು ಕ್ಷತ್ರಿಯ. ಮತ್ತು ಸುಮತಿ ಹೇಳಿದ್ದು ಶ್ರೀಕೃಷ್ಣ ಕ್ಷತ್ರಿಯ ಅಲ್ಲ ಅಂತ. ಯಾರು ಹೇಳಿದ್ದು? ಶ್ರೀಕೃಷ್ಣ ಅವನು ಸಾಮ್ರಾಜ್ಯವನ್ನು ಆಳಬಹುದಿತ್ತು, ಆದರೆ ಅವನು ಅಣ್ಣಂಗೆ ಬಿಟ್ಟು ಕೊಟ್ಬಿಟ್ಟ ಅಷ್ಟೇ.
ಅವನು ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಲ್ಲ. ಮತ್ತೆ ಅರ್ಜುನನ್ಗೆ ರಿಲೇಟಿವ್ ಅವನು, ಕುಂತಿ ಅವರ ಸೋದರತ್ತೆ, ಅವರೆಲ್ಲ ಸಂಬಂಧಿಕರೇ. ಮತ್ತೆ ಎಷ್ಟೊಂದು ಯುದ್ಧಗಳನ್ನು ಸಹ ಮಾಡಿದ್ದಾನೆ. ಇಲ್ಲಿ ಏನು ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿಲ್ಲ. ಭಾಗವಹಿಸಿಲ್ಲ ಅಂತಂದ್ರೆ ಬಿಲ್ಲು ಬಾಣ ಇಟ್ಕೊಂಡಿಲ್ಲ ಅಷ್ಟೆ. ಅದೇ ಅದೇ ಅವನು ದುರ್ಯೋಧನ ಮಾತ್ ಕೊಟ್ಬಿಡ್ತಾನ ಅಲ್ಲಿ ಮಾತ್ ಕೃಷ್ಣ ಕೊಟ್ಬಿಡ್ತಾನೆ. ದುರ್ಯೋಧನಗೆ ಇಲ್ಲ. ಅವಂದು ಯುದ್ಧದ ಸಾಮಗ್ರಿ ಅವಂದು ಅದೆಲ್ಲ ಬಂದ್ಬಿಟ್ಟು ಅವ್ರು ಕೊಟ್ಬಿಡ್ತಾನೆ. ಇವನ್ಗೆ ಜಸ್ಟ್ ಸಾರಥಿಯಾಗಿ ಒಂದು ಗೈಡ್ ತರ ನಿಲ್ತಾನೆ ಅಲ್ವಾ. ಸೊ ಈ ಅವನು ಕರೆಕ್ಟ್ ನೀವು ಹೇಳೋದು 100%. ಅದೇ ಕಂಸ ಮೇಲೆನೆ ಅವನು ಯುದ್ಧ ಮಾಡ್ಬಿಟ್ಟೆ ಅಲ್ವಾ, ಸೋಲ್ಸ್ಬಿಟ್ಟೆ ಅಲ್ವಾ ಬರೋದು. ಕರೆಕ್ಟ್. ಈ ಮಹಾಭಾರತ ಇದ್ರಲ್ಲಿ ಮಾತ್ರ ಅವನು ಕ್ಷತ್ರಿಯ ಯುದ್ಧದಲ್ಲಿ ಅದೇ ಗೈಡ್ ತರ ಅವನ್ಗೆ, ಅರ್ಜುನನ್ಗೆ ಒಂದು ಸಪೋರ್ಟ್ ಗೈಡ್ ತರ ನಿಲ್ತಾನೆ. ಅವನ್ದು ಆ ಕ್ಷತ್ರಿಯ ನೇಚರ್, ಆ ಕ್ಷತ್ರಿಯದು ಅಧಿಕಾರ ಎಲ್ಲ ಅವ್ರು ದುರ್ಯೋಧನ ಬಂದ್ ಕೇಳ್ದಾಗ ಅವ್ರಿಗೆ ಕೊಟ್ಬಿಡ್ತಾನೆ. ನಾನೊಬ್ಬನ್ ನಿನ್ ಕಡೆ ಇರ್ತೀನಿ ಅನ್ನೋ ತರ ಅರ್ಜುನನ್ಗೆ ಸೈನ್ಯವನ್ನ, ನಾರಾಯಣಿ ಸೈನ್ಯವನ್ನ ಅದೇ ಆ ಕ್ಷತ್ರಿಯದ್ದು ಏನಿದೆಯೋ ಎಲ್ಲ ಆ ಪ್ರಿವಿಲೇಜ್ ನ ಅವನು ಕೊಟ್ಬಿಟ್ಟು ಇವನ್ ಬರೀ ನಾಲೆಜ್ ಆ ಗೈಡೆನ್ಸ್ ಮಾತ್ರ ಕೊಡಕ್ಕೆ ಈ ಕಡೆ ಇರ್ತಾನೆ. ಇಲ್ಲ ಕರೆಕ್ಟ್, ನಾನ್ ಹೇಳಿದ್ ತಪ್ಪು, ಆ ತರ ಹೇಳಿದ್ರೆ ತಪ್ಪು. ಬಟ್ ನಂಗೆ ಹೆಂಗ್ ಹೇಳೋದು ಅಂತ ಗೊತ್ತಾಗಿಲ್ಲ. ಇರ್ಲಿ ಒಂಥರ ನಾವು ಮಾತಾಡುವಾಗ ಹಾಗೆ ಹೆಚ್ಚು ಕಡಿಮೆ ಆಗತ್ತೆ. ನಾನ್ ಪೋರ್ಟ್ರೇಟ್ ಮಾಡಕ್ಕೆ, ಅರ್ಜುನನ್ ಕ್ಷತ್ರಿಯ ಅಂತ ಪೋರ್ಟ್ರೇಟ್ ಮಾಡಕ್ಕೆ ಎಕ್ಸಾಂಪಲ್ ಮಹಾನ್ ಪಂಡಿತರು ಸಹ ಹೇಳುವಾಗ ಹೆಚ್ಚು ಕಡಿಮೆ ಆಗುತ್ತೆ. ನಾವು ಎಷ್ಟೊಂದು ನೋಡ್ತೀವಿ ಅಲ್ವಾ. ಆಮೇಲೆ ಅವರು ಹೀಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ತಪ್ಪು ಎಲ್ಲರೂ ಮಾಡ್ತೀವಿ. ಸರಿ ಆಂಟಿ. ಓಕೆ, ಮನುಷ್ಯ ಅಂತಂದ್ಮೇಲೆ ಟುಗೆದರ್ ಸರಿ ಅಲ್ವಾ. ಸರಿ, ಇದರಲ್ಲಿ ಹೇಗೆ ಅಂತಂದ್ರೆ ಈ ರೀತಿಯಲ್ಲಿ ನಾವು ಕರ್ಮಯೋಗವನ್ನ ಮಾಡ್ತಾ ಇದ್ದಾಗ ಏನಾಗುತ್ತೆ, ಒಂದು ಬೀಜ ರೂಪಿ ಏನಿರುತ್ತೆ ವಾಸನೆಗಳು, ಅದು ಪೂರ್ತಿಯಾಗಿ ನಾಶ ಆಗಲ್ಲ. ಪೂರ್ತಿಯಾಗಿ ನಾಶ ಆಗಬೇಕಾದ್ರೆ ಆತ್ಮಜ್ಞಾನವೇ ಆಗಬೇಕು. ಆದರೆ ಅದು ಏನು ಆ ವಾಸನೆಗಳು ಏನಾಗುತ್ತೆ, ಅವೆಲ್ಲ ಕಡಿಮೆ ಆಗ್ತಾ ಲಯವಾಗ್ತಾ ಹೋಗುತ್ತೆ. ಆವಾಗ ಪ್ಯೂರಿಟಿ ಅನ್ನೋದು ಬರ್ತಾ ಹೋಗುತ್ತೆ. ನಮ್ಮ ಮನಸ್ಸಿನಲ್ಲಿ ಪ್ಯೂರಿಟಿ ಆಗ್ತಾ ಇರುತ್ತೆ. ಮತ್ತೆ ಪ್ರತಿಯಾಗಿ ಮತ್ತೆ ಬೀಜಗಳು, ಆ ವಾಸನಾ ಬೀಜಗಳು ಹುಟ್ಕೊಳ್ಳಲ್ಲ. ಹಳೆ ವಾಸನಾ ಬೀಜಗಳು ಇರುತ್ತೆ, ಅವು ಸ್ವಲ್ಪ ಲಯವಾಗ್ತಾ ಹೋಗುತ್ತೆ. ಅದು ಪೂರ್ತಿ ಹೋಗೋದು ಯಾವಾಗ ಅಂತಂದ್ರೆ ಪೂರ್ತಿಯಾಗಿ ಜ್ಞಾನ ಬಂದಾಗ. ಆ ಜ್ಞಾನವನ್ನ ನಾನು ಆರ್ಜನೆ ಮಾಡ್ಕೊಳ್ಬೇಕಾದ್ರೆ ಮತ್ತೆ ಅದನ್ನು ಜೀರ್ಣಿಸ್ಕೊಳ್ಬೇಕಾದ್ರೆ ಈ ಒಂದು ಸಾಧನಾ ಮಾರ್ಗಗಳು ಅನ್ನೋದು ಇದೆಯಲ್ಲ, ಅದಕ್ಕೆ ಈ ಕರ್ಮ ಯೋಗವನ್ನ ಮಾಡ್ತಾ ಇರೋದು. ಈ ಮಾಡ್ತಾ ಹೋದಾಗ ಮನಸ್ಸು ಶಾಂತವಾಗುತ್ತೆ. ಇದೇ ಪೂರ್ತಿ ಜ್ಞಾನವನ್ನ ತಂದು ಇದೇ ಬಂಧನದಿಂದ ಮುಕ್ತಗೊಳಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಕರ್ಮಯೋಗ. ಇದು ಕರ್ಮಯೋಗವನ್ನು ಮಾಡಿದ್ಮೇಲೆ ಈ ಜ್ಞಾನ ಅನ್ನೋದು, ಆತ್ಮಜ್ಞಾನ ಅನ್ನೋದು ಗುರುವಿನ ಮುಖಾಂತರವೇ ತಿಳಿದುಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಪೂರ್ತಿಯಾಗಿ ಅಪರೋಕ್ಷವಾಗಿ ನಾವು ಪಡೆದುಕೊಳ್ಬೇಕಾಗತ್ತೆ, ತಿಳಿದುಕೊಳ್ಬೇಕಾಗತ್ತೆ. ಹೀಗೆ ನಮ್ಮ ಇದು ಪ್ರಯಾಣ ಯಾವ ಕಡೆ, ಮೊದಲು ನಾನು ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ಅದು ಹುಡುಕಾಟ. ನಾನು ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ನನಗೆ ಪೂರ್ತಿಯಾಗಿ ಒಳಗಡೆ ಇನ್ನರ್ ಜರ್ನಿ ಅಂತ ಎನ್ಕ್ವೈರಿ ಬಂದಾಗ ನಾನು ಹುಡುಕಾಡ್ತೀನಿ. ಆಗ ಕರ್ಮಯೋಗವನ್ನು ಮಾಡ್ತಾ 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 ಗುರುಗಳು ಬರ್ತಾರೆ, ಮತ್ತೆ ಆತ್ಮಜ್ಞಾನವನ್ನು ಕೊಡ್ತಾರೆ. ಆಗ ಪೂರ್ತಿಯಾಗಿ ನಾನು ಶಾಶ್ವತವಾದಂತಹ ಸತ್ಯವಾದಂತಹ ಸಚ್ಚಿತ್ ಆನಂದ ಸ್ವರೂಪಿ, ನಾನು ಆತ್ಮ, ಪರಮಾತ್ಮ ಸ್ವರೂಪಿ, ಪರಬ್ರಹ್ಮ ಬೇರೆ ಅಲ್ಲ, ನಾನು ಅದೇ ಪರಬ್ರಹ್ಮನ ಸ್ವರೂಪ ಅಂತಂದ್ಬಿಟ್ಟು ತಿಳ್ಕೊಳ್ತೀನಿ.
ಈ ರೀತಿಯಲ್ಲಿ ಪ್ರಯಾಣ ಮುಂದುವರಿತಾ ಇರುತ್ತೆ. ಇದರಲ್ಲಿ ಏನಪ್ಪ ಇಲ್ಲಿ ಹೇಳ್ತಾ ಇದ್ದಾರೆ, ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದರೆ ನೀನು ಈ ಕರ್ಮಯೋಗ ಹೀಗೆ ಮಾಡ್ತಾ ಇರ್ತೀಯ, ಅದರಲ್ಲಿ ಸ್ವಲ್ಪ ಸ್ವಲ್ಪವಾಗಿ ನಿನ್ನ ಎಲ್ಲ ವಾಸನೆಗಳೆಲ್ಲ ಕಡಿಮೆ ಆಗ್ತಾ ಇರುತ್ತೆ. ಸರಿ, ಆಯಸ್ಸಾಗೋಯ್ತಪ್ಪ, ಸತ್ತೋಗ್ತೀನಿ ಅಂತ ಅಂದ್ಕೊಂಡ್ರೆ ಆಮೇಲೆ ಏನಾಯ್ತು, ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ ಅಂತಂದರೆ ಅದಕ್ಕೆ ಭಯ ಪಡಬೇಡ. ನೀನು ಮುಂದಿನ ಜನ್ಮದಲ್ಲಿ ನೀನು ಇವಾಗ ಏನು ಮಾಡಿದ್ಯಾ ನೋಡು, ಈಗ ಒಂದು 2ನೇ ಕ್ಲಾಸ್ ಮಾಡಿದ್ಯಾ, ನರ್ಸರಿಯಿಂದ ಹೋಗಿ 1ನೇ ಕ್ಲಾಸು 2ನೇ ಕ್ಲಾಸ್ ಮಾಡಿದ್ಯಾ ಅಂತಂದರೆ ಈ ನೆಕ್ಸ್ಟ್ ಜನ್ಮದಲ್ಲಿ 3ನೇ ಕ್ಲಾಸಿಂದನೇ ನೀನು ಹೋಗ್ತೀಯಪ್ಪ, ನಿನ್ನ ಜರ್ನಿ ಇರುತ್ತೆ ಅಂತಬಿಟ್ಟು. ಹಾಗೆ ನೀವು ಪರಿಪಕ್ವವಾದಂತಹ ಕೆಲವರನ್ನು ನೀವು ನೋಡಿರ್ತೀರ, ಮತ್ತು ಕೆಲವರು ತುಂಬ ಮೂರ್ಖತನದಿಂದ ಇರುವಂಥವ್ರನ್ನು ನೋಡ್ತೀರ. ಅದಕ್ಕೆ ಮನುಷ್ಯನಲ್ಲಿ ನಾವು ಭೇದ ಭಾವ ಅನ್ನೋದು ಮಾಡಬಾರ್ದು. ಅವರು ಯಾವ ಹಂತದಲ್ಲಿದ್ದಾರೆ ಅನ್ನೋದು, ಅವರು ಯಾತಕ್ಕೆ ಆ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಅವ್ರು ಇನ್ನೂ ಪರಿಪಕ್ವ ಆಗಿಲ್ಲ, ಅವ್ರು ಒಂದು ದಿನ ಅವರು ಪರಿಪಕ್ವ ಆಗಬಹುದು. ಇವತ್ತು ಹಾಗಿದ್ದಾರೆ. ಈ ಕೆಟ್ಟ ಕಾರ್ಯಗಳನ್ನು ಮಾಡೋರು ಯಾಕೆ ಹಾಗಿದ್ದಾರೆ ಅಂತಂದರೆ ಅವ್ರಿಗೆ ಜ್ಞಾನ ಇಲ್ಲ, ಅಜ್ಞಾನದಿಂದ ಮಾಡ್ತಾ ಇದ್ದಾರೆ. ಅವರಿಗೆ ತಿಳುವಳಿಕೆ ಬರ್ತಾ 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 ಅವರು ಈ ದಾರಿಗೆ ಬರಬೇಕು. ಕೆಲವರು ಹುಟ್ಟುತ್ತಾನೆ ಏನು ಶಾಂತತೆ ಇರುತ್ತೆ, ಅವ್ರಿಗೆ ಎಷ್ಟೊಂದು ತಿಳುವಳಿಕೆ ಇರುತ್ತೆ, ಏನಪ್ಪ ಈ ಮಗು ಇವಾಗಲೇ ಹೀಗೆ ಹೇಳುತ್ತಲ್ಲ ಅಂತಂದ್ಬಿಟ್ಟು ನಾವು ಆಶ್ಚರ್ಯ ಪಡ್ತೀವಿ ಕೆಲವು ಸರ್ತಿ. ಹಾಗೆ ಅದು ಜನ್ಮ ಜನ್ಮಕ್ಕೂ ಸಹ ಅದು ಕ್ಯಾರಿ ಆಗತ್ತೆ. ಅದಕ್ಕೆ ಯೋಚನೆ ಮಾಡೋ ಹಾಗಿಲ್ಲ, ನೀನು ಸಾಧನೆ ಶುರು ಮಾಡು, ಯಾರು ಭಯ ಪಟ್ಕೊಳ್ಬೇಕಾಗಿಲ್ಲ ಅಂತಂದ್ಬಿಟ್ಟು ಆಶ್ವಾಸನೆಯನ್ನ ಕೊಡ್ತಾ ಇದ್ದಾರೆ ಶ್ರೀಕೃಷ್ಣ. ಇದರಲ್ಲಿ ಏನಾದರೂ ಕ್ವಶನ್ ಇದೆಯಾ? ಏನೂ ಇಲ್ಲ ಅಂತ ಅನ್ಕೊಳ್ಳ. 41ನೇದು ವ್ಯವಸಾಯಾತ್ಮಿಕ ಬೋಧ್ಯರ್ ಏಕೇಹ ಕುರು ನಂದನ ಬಹುಶಾಖ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಕರ್ಮಯೋಗಿಗಳ ಬುದ್ಧಿ ಏಕನಿಷ್ಠವಾಗಿದ್ದೆ ಎನ್ನುತ್ತಾರೆ. ಹೇಗೆ? ಅಜ್ಞಾನಿಗಳು ಯಾರು, ಸಕಾಮಿ ಪುರುಷರು ಯಾರು, ಇಂತಹವರ ಬುದ್ಧಿ ಬಹುಶಾಖೆಗಳಿಂದ ಕೂಡಿರುವಂತಹದ್ದು ಹೇಗೆ, ಅದರ ಪರಿಣಾಮ ಏನು? ಸುಮತಿ, ನಿಮಗೆ ಗೊತ್ತಿರೋದನ್ನ ವಿಚಾರವನ್ನ ನೀವು ತಿಳಿಸ್ಕೊಡ್ತೀರಾ? ಯಾವ್ದಂటే ಕರ್ಮಯೋಗಿಗಳ ಬುದ್ಧಿ ಏಕನಿಷ್ಠವಾಗಿದ್ದೆ ಇರುತ್ತೆ ಎನ್ನುತ್ತಾರೆ. ಏಕೆ? ಅಜ್ಞಾನಿಗಳು ಯಾರು? ಕರ್ಮಯೋಗಿಗಳು ಈ ಕೆಲ್ಸ ಆಕ್ಷನ್ ಮಾಡ್ತಾರಲ್ಲ, ಯಾರು ಅವರು ಕೆಲ್ಸ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ, ಅವ್ರು ಯಾವಾಗ್ಲೂ ಅವ್ರ ಜ್ಞಾನ ಅವರು ಮಾಡೋ ಡ್ಯೂಟಿ ಮೇಲೆ ಇರತ್ತೆ. ಕರ್ಮಯೋಗಿಗಳು ಅಂದ್ರೆ ನಾವ್ ಇವಾಗ ಕರ್ಮಯೋಗ ಅಂದ ತಕ್ಷಣ ಏನು, ಫಲಾಪೇಕ್ಷೆಯನ್ನು ಬಿಟ್ಟಿರುವಂತಹವರು. ಹೌದು, ಕರ್ಮದಲ್ಲಿ ನನಗೆ ಎರಡ್ ತರ, ನಿಷ್ಕಾಮ್ಯ ಮತ್ತೆ ಇನ್ನೊಂದು ಸ್ಪೆಷಲ್ ಡ್ಯೂಟಿ ಅಂತ ಹೇಳ್ತೀವಲ್ಲ. ಇಲ್ಲಿ ನಾನು ಆಕ್ಚುಲಿ ನೋಟ್ಸ್ ಈ ಚಾಪ್ಟರ್ ಮಾಡ್ಕೊಂಡಿದ್ದೆ ನಾನು. ನಿಯತಂ ಕರ್ಮ ಅಂದ್ರೆ ನಾವು ದಿನ ರೆಗ್ಯುಲರ್ ಏನ್ ಡ್ಯೂಟಿ ಇರತ್ತೋ, ಇವಾಗ ನಮ್ಮ ಮನೆಗಳಲ್ಲಿ ಅಥವಾ ಎಲ್ಲಿ ನಮ್ ರೆಗ್ಯುಲರ್ ಡ್ಯೂಟಿ, ನಮ್ ಧರ್ಮ ಅಂತೀವಲ್ವಾ, ನಾವು ಮನೆ ಕೆಲಸ ಮಾಡೋದು ಫಾರ್ ಎಕ್ಸಾಂಪಲ್, ಅಥವಾ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದು, ನಮ್ ತಂದೆ ತಾಯಿನ ನೋಡ್ಕೊಳ್ಳೋದು, ನಮ್ ಸ್ನೇಹಿತರಿಗೆ ಸಮಯ ಬಂದಾಗ ಸಹಾಯ ಮಾಡೋದು, ಒಂದ್ ಮನುಷ್ಯ ಧರ್ಮ ಆ ತರ ಎಲ್ಲ ಅದು ನಾರ್ಮಲ್ ಧರ್ಮ. ಇನ್ನೊಂದು ಬಂದ್ಬಿಟ್ಟು ನೈಮಿತ್ತಿಕ ಕರ್ಮ ಅಂದ್ರೆ ಸ್ಪೆಷಲ್ ಡ್ಯೂಟಿ. ಇದು ಇವಾಗ ಫಾರ್ ಎಕ್ಸಾಂಪಲ್ ಅರ್ಜುನನ್ಗೆ ಬಂದಿರೋದು ಈ ಇದ್ರಲ್ಲಿ ಬಂದ್ಬಿಟ್ಟು ಅದು ಅನ್ಕೊಳ್ದೆ ಬಂದಿರೋ ಅಂತದ್ದು, ಒಂದು ಸಂದರ್ಭ ಕ್ರಿಯೇಟ್ ಆಗಿ ಬಂದಿರೋದು.
ಅಲ್ಲಿ ಅಂತ ಸಂದರ್ಭ ನಮ್ ಜೀವನದಲ್ಲೂ ಯಾವಾಗ್ಲಾರು ಈ ತರ ಬರತ್ತೆ. ಆ ತರ ಬಂದಾಗ ನಾವ್ ಏನ್ ಆಕ್ಷನ್ ಮಾಡ್ಬೇಕು, ನಾವ್ ಯಾವ ಕರ್ಮ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ ಕಾನ್ಶಿಯಸ್, ನಮ್ಮ ಆತ್ಮ ಒಪ್ಪ ಅಂತ ಅದನ್ನ ತುಂಬಾ ಕೇರ್ಫುಲ್ ಆಗಿ ನಾವ್ ಅವಾಗ ಏನ್ ಮಾಡ್ತೀವೋ ಅದು ನಮ್ಮ ಆತ್ಮ ಒಪ್ಪ ಅಂತ ಕೆಲ್ಸಗಳೇ ಮಾಡ್ಬೇಕು. ಕರ್ಮ ಇಸ್ ನಥಿಂಗ್ ಬಟ್ ಆಕ್ಷನ್. ಅದು ಒಳ್ಳೇದು ಇರ್ಬೋದು, ಕೆಟ್ಟದ್ದು ಇರ್ಬೋದು. ಕರ್ಮ ಇಸ್ ನಾಟ್ ಬ್ಯಾಡ್, ಕರ್ಮ ಇಸ್ ಓನ್ಲಿ ಆಕ್ಷನ್ ಅಷ್ಟೇ. ಆವಾಗ ನಮ್ ಕಾನ್ಶಿಯಸ್ ನ ಫಾಲೋ ಮಾಡ್ಬೇಕು. ಮತ್ತೆ ಅದು ಧರ್ಮ ಕಾಪಾಡೋಕ್ ಮಾತ್ರ ನಮ್ ಏನೇ ಆಕ್ಷನ್ ಮಾಡ್ತೀವಿ ಅದು ಧರ್ಮ ಕಾಪಾಡೋಕ್ಕೋಸ್ಕರ ಮಾಡ್ಬೇಕು. ಅದಕ್ಕೆ ನೀವು ಈ ಹಿಂದಿನ ಕ್ವಶನ್ಗೆ ಕನೆಕ್ಷನ್, ನಿಷ್ಕಾಮ ಕರ್ಮ ಅಂದ್ರೆ ಧರ್ಮ. ಇವನು ಅರ್ಜುನ ಯುದ್ಧ ಮಾಡ್ತಾ ಇರೋದು ಯಾವ ಸೆಲ್ಫ್ ಮೋಟಿವ್ ಇಲ್ಲ ಅವನ್ಗೆ. ಅಲ್ಲಿ ಅವರು ಇದು ಬನ್ನಿ ಆಂಟಿ ಬನ್ನಿ. ಓಕೆ, ಅಲ್ಲಿ ಅವನ್ ಮಾಡ್ತಾ ಇರೋದು ಸಾರಿ, ಅಲ್ಲಿ ಅವನು ಧರ್ಮ ತಪ್ಪಿದ್ದಕ್ಕೆ ಇನ್ನು ಬೇರೆ ದಾರಿ ಕಾಣಿಸ್ದೆ ಅವನು ಯುದ್ಧ ಮಾಡ್ಲೇಬೇಕಾಗತ್ತೆ. ಅವಾಗ ಆ ಕ್ಷತ್ರಿಯ ತರನೇ ಬಿಹೇವ್ ಮಾಡ್ಬೇಕು. ನಮ್ ರಿಲೇಷನ್ ಇದ್ದಾರೆ, ಅವ್ರಿದ್ದಾರೆ, ಇವ್ರಿದ್ದಾರೆ ಅಂತ ಯೋಚನೆ ಮಾಡ್ಬೇಕು. ಅಲ್ಲಿ ಅವ್ರನ್ನ ಕೊಲ್ಬೇಕಾದ್ರೂ ಅದು ಅದ್ರಲ್ಲಿ ಯಾವ ಪಾಪನೂ ಇಲ್ಲ. ಇವಾಗ ಈ ಬುದ್ಧಿ ಸೆಲ್ಫಿಶ್ನೆಸ್ಗೆ ನಾವು ಉಪಯೋಗ ಮಾಡಬಾರ್ದು. ನಾವು ಕೆಲಸ ಈ ಕರ್ಮ ಮಾಡುವಾಗ ನಮ್ ಸೆಲ್ಫಿಶ್ ಮೋಟಿವ್ ಇರಬಾರ್ದು. ಬರೀ ನಮ್ ಧರ್ಮ ಕಾಪಾಡೋಕೆ ನಮ್ದು ಏನು ನಾನು ಇಂಗ್ಲಿಷು ಯೂಸ್ ಮಾಡ್ತೀನಿ, ರೈಟಸ್ನೆಸ್, ಅರ್ಥ ಆಗತ್ತೆ ಇಲ್ಲ. ಅದಕ್ಕೆಷ್ಟು ಏನ್ ಬೇಕೋ ಆ ಆಕ್ಷನ್ನೇ ಮಾಡ್ಬೇಕು. ಮಧ್ಯದಲ್ಲಿ ನಮ್ ಲಾಭ ನೋಡ್ಕೋಬಾರ್ದು. ಇವಾಗ ಫಾರ್ ಎಕ್ಸಾಂಪಲ್ ಈ ಪೊಲಿಟಿಷಿಯನ್ಸ್ ಇರ್ತಾರಲ್ಲ, ಅವರು ಗೌರ್ಮೆಂಟ್ ಎಂಪ್ಲಾಯೀಸ್, ಬರೀ ಪೊಲಿಟಿಷಿಯನ್ಸ್ ಅಲ್ಲ, ಗೌರ್ಮೆಂಟ್ ಎಂಪ್ಲಾಯೀಸ್. ಅಲ್ಲಿ ಕೂತ್ಕೊಂಡಾಗ ಅವ್ರಿಗೇನ್ ಡ್ಯೂಟಿ ಇದೆ, ಆ ಫೈಲ್ಗಳು ಯಾವ್ದು ಕರೆಕ್ಟ್ ಆಗಿದೆ, ಅವ್ರ ನಿಯಮಿತವಾಗಿದೆ, ಅದನ್ನ ನಾವು ಪಾಸ್ ಮಾಡ್ಬೇಕಾಗಿರೋದು. ಬಟ್ ಅಥವಾ ಏನೋ ಪ್ರಾಜೆಕ್ಟ್ಸ್ ಅನ್ಕೊಂತೀವಿ, ಯಾಕಂದ್ರೆ ಇಲ್ಲಿ ಸ್ಪೆಷಲ್ ಡ್ಯೂಟಿ ಬಗ್ಗೆ ಅದೇ ನೈಮಿತಿಕ ಕರ್ಮ ಅಂತೀವಲ್ವಾ. ಏನೋ ಪ್ರಾಜೆಕ್ಟ್ಸ್ ಮಾಡಿದಾಗ ಎಲ್ಲ ಅವ್ರು ಏನ್ ನಾರ್ಮ್ಸ್ ಅಂಡ್ ಇದು ರೂಲ್ಸ್ ಕೊಟ್ಟಿರ್ತಾರೋ ಅದನ್ನ ಪಾಸ್ ಮಾಡ್ದವಾಗ ಅಂತ ಫೈಲ್ಗಳು ಪಾಸ್ ಮಾಡ್ಬೇಕು. ಅಷ್ಟು ಅಥಾರಿಟಿ ಕೊಟ್ಟಿರ್ತಾರೆ. ಬಟ್ ಜನರಲ್ ಆಗಿ ಏನ್ ಮಾಡ್ಬಿಡ್ತೀವಿ, ನಮ್ಗೆ ಅಧಿಕಾರ ಇದೆ ಅಂದ ತಕ್ಷಣ ನಮಗ್ ಬೇಕಾಗಿರೋ ಅವ್ರಿಗೆ ನಾವು ಪಾಸ್ ಮಾಡಕ್ ಶುರು ಮಾಡ್ಬಿಡ್ತೀವಿ. ಅದು ಬಂದ್ಬಿಟ್ಟು ಅವಾಗ ಅದು ಆ ಕರ್ಮದಿಂದ ನೆಗೆಟಿವ್, ಅದು ಇನ್ನೊಂದು ಜನ್ಮಕ್ಕೆ ಕ್ಯಾರಿ ಆಗತ್ತೆ. ಆ ತರ ಕೆಲಸ ಮಾಡುವಾಗ ಅದು ನಾವು ಇಂಪಾರ್ಷಲ್ ಆಗಿ ಮಾಡಿದ್ರೆ, ಇಂಪಾರ್ಷಲ್ ಆಗಿ ಮಾಡ್ಬೇಕಾಗಿರೋದು ನಮ್ ಧರ್ಮ. ಅದ್ ಬೇರೆಯವ್ರಿಗೆ ನಷ್ಟ ಆಗಿದ್ರು ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಅದು ನಿಷ್ಕಮ್ಯ ಕರ್ಮ. ಅದೇ ನೀವು ಹೇಳಿದ್ರಲ್ಲ, ಅದರಿಂದ ಯಾವುದೇ ಪಾಪ ಆಗಲ್ಲ. ನೀವು ಇವಾಗ ಹೇಳಿದ್ರಲ್ಲ, ಅರ್ಜುನನ್ಗೆ ಅಶ್ಯೂರೆನ್ಸ್ ಕೊಡ್ತಾನೆ, ಇದು ನೆಕ್ಸ್ಟ್ ಜನ್ಮ ಬಂದಾಗ ನಿನ್ಗೇನು ಪಾಪ ಆಗಲ್ಲ ಅಂತ. ಇದು ಎಲ್ಲಾರ್ಗುನು ಎಲ್ಲಾರ್ಗೂ ಅಪ್ಲೈ ಆಗತ್ತೆ. ಒಬ್ರಿಗೆ ಬೇಜಾರಾಗೇ ಆಗತ್ತೆ. ನಮ್ ಡ್ಯೂಟಿ ಮಾಡಿದಾಗ ನಮ್ಗೆ ಗೊತ್ತಿರೋರು ಯಾರಾದ್ರೂ ನೋಡ್ದ್ಯಾ ನಮ್ ಜನ ಕೂತ್ಕೊಂಡಿದ್ದು ನಮ್ಗೇನು ಹೆಲ್ಪ್ ಮಾಡಿಲ್ಲ ಅಂತಾರೆ, ಅವ್ರಿಗೆ ಬೇಜಾರಾಗತ್ತೆ. ಅದು ಏನು ಪಾಪ ಆಗಲ್ಲ, ಅದೇನು ತಪ್ಪು ಆಗೋದಿಲ್ಲ. ಇದು ಈ ತರ ನನ್ಗೆ ಅನ್ಸತ್ತೆ. ಅಜ್ಞಾನಿಗಳು ಯಾರು ಅಂದ್ರೆ, ಇದು ಗೊತ್ತಿಲ್ದೆ, ಅದೇ ಆವ್ರೇಜ್ ಪೀಪಲ್ ಅಂತೀವಲ್ವಾ, ಇದೆಲ್ಲ ಗೊತ್ತಿಲ್ದೆ ನಮ್ ಜನ ನಾಳೆ ದಿನ ನಮ್ಗೆ ಆಗ್ತಾರೆ ಆ ತರ ಉಪಯೋಗಿಸ್ಕೊಂತಾರಲ್ವಾ ಆ ಪೊಸಿಷನ್ ನ. ಅದನ್ನ ಅದೊಂದು ಎಕ್ಸಾಂಪಲ್. ಆತರ ಪ್ರತಿನಿತ್ಯದಲ್ಲಿ ಇನ್ನೇನಾರು, ಇವಾಗ ನಾವೇ ಏನಾರು ಮಾಡ್ಬೇಕಂದ್ರೆ ಇರ್ಲಿ ಬಿಡು ಅಂತ ಒಂದ್ 4 ಎತ್ತು ಸ್ಟೇಷನರಿ ಹಾಕೊಂಡ್ಬಿಡ್ತಾರೆ ಆಫೀಸ್ ಕೆಲಸ ಮಾಡೋರು, ನಮ್ಮ ಮನೆಗೆ ನಮ್ಮ ಮಕ್ಳಿಗೂ ಉಪಯೋಗ ಆಗತ್ತೆ ಅಂತ. ಇದೆಲ್ಲ ನಾವೆಲ್ಲ ಬಂದ್ಬಿಟ್ಟು ಅಜ್ಞಾನಿಗಳೇ. ನಾವು ಈ ತರ ಮಾಡಿದ್ರೆ ನಮ್ಗೆ ಗೊತ್ತಿಲ್ದೆ ಮಾಡೋ ಅಂತದ್ದು. ಇದು ಕರೆಕ್ಟ್ ಆದ, ನಾವು ಕರ್ಮಯೋಗ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಂತ, ಅದು ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಅಷ್ಟೇ ಹೇಳಕ್ಕಾಗದು. ಆಯ್ತು ಸುಮತಿ. ಇವಾಗ ಕರ್ಮಯೋಗಿಗಳ ಬುದ್ಧಿ ಏಕನಿಷ್ಠವಾಗಿದೆ ಅಂತಂದ್ರೆ ಯಾವಾಗ್ಲೂ ನಾವು ನಮ್ಮ ಗುರಿ ಏನಿರುತ್ತೆ ಆ ಕಡೆಗೆ ಮಾತ್ರ ಇರುತ್ತೆ, ಆ ಕಡೆ ಈ ಕಡೆ ಹೋಗಲ್ಲ ಕರ್ಮಯೋಗಿಗಳಿಗೆ.
ಯಾಕೆಂದರೆ ಫಲಾಪೇಕ್ಷೆ ಅನ್ನೋದನ್ನ ಬಿಟ್ಬಿಟ್ಟಿರ್ತೀವಿ. ಫಲ ದೇವರು ಏನು ಕೊಡ್ತಾನೋ ಅದರ ಬಗ್ಗೆ ಮಾತ್ರ ನಮಗೆ ನಂಬಿಕೆ ಇರುತ್ತೆ. ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡ್ತೀನಿ ಅನ್ನುವುದಿದ್ದಾಗ ನನಗೆ ಆ ಫಲದಿಂದ ಸುಖ ದುಃಖ ಅನ್ನೋದರ ಬಾಧೆ ಇರಲ್ಲ. ಆವಾಗ ಅವನು ಸಂಪೂರ್ಣವಾಗಿ ಅಲ್ಲೇ ಕೇಂದ್ರೀಕೃತವಾಗಿ ಅವನು ಕೆಲಸವನ್ನು ಮಾಡ್ಕೊಂಡು ಹೋಗ್ತಾನೆ. ಎಕ್ಸಾಂಪಲ್ಗೆ IIT ಓದಬೇಕಪ್ಪ ಅಂದರೆ ಅವನು ಚೆನ್ನಾಗಿ ಏಕನಿಷ್ಠವಾಗಿ ಬೇರೆ ಎಲ್ಲದನ್ನು ಬಿಟ್ಬಿಡ್ತಾನೆ. ಅವನು ನಾನು ವಾಚ್ ಮಾಡಬೇಕು, TV ನೋಡಬೇಕು, ಮೊಬೈಲ್ ನೋಡ್ಕೊಂಡಿರ್ಬೇಕು, ಅಥವಾ ಬೇರೆ ಎಲ್ಲೋ ಹೋಗಬೇಕು, ಫುಟ್ಬಾಲ್ ಆಡಬೇಕು, ಇದೆಲ್ಲ ಬಿಟ್ಬಿಡ್ತಾನೆ. ಫ್ರೆಂಡ್ಸ್ ಜೊತೆ ಹೋಗಬೇಕು, ಮಜಾ ಮಾಡಬೇಕು, ಅದೆಲ್ಲ ಯಾವುದು ಮಾಡೋಕ್ಕೆ ಆಗಲ್ಲ. ಒಂದು ಏಕನಿಷ್ಠವಾಗಿ ಅವನು ಒಂದೇ ಕಡೆ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾನೆ. ಅದರಲ್ಲಿ 1-2 ನಂಬರ್ ಹೆಚ್ಚು ಕಡಿಮೆ ಆಗಬಹುದು. ಅದಕ್ಕೆ ಅವನು ನೊಂದ್ಕೊಳ್ಳಲ್ಲ. ನಿನ್ನ ಫಲ ಏನು ಕೊಟ್ಟಿದ್ಯಪ್ಪ ಅದೇ ಸರಿ. ಈ ಒಂದು ಅವನು ಇಂಥ ಕಡೆನೇ ಈ ಪ್ಲೇಸಲ್ಲೇ IITಲಿ ಸಿಗಬೇಕು ಅಂತ ಇದ್ದರೆ, ಅಥವಾ ಸಿಗದಿದ್ರೆ ಇನ್ನೊಂದು ಕಡೆಗೆ ಸಿಕ್ಕಿದ್ರೂ ಪರವಾಗಿಲ್ಲ ಅಂತ ಸಮಾಧಾನವಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಾನೆ. ಅವನು ನೊಂದುಕೊಳ್ಳಲ್ಲ. ಅದೇ ಕಾಮ್ಯ ಕರ್ಮವನ್ನು ಮಾಡೋ ಅಂಥವನು, ಅವನಿಗೆ ಮನಸ್ಸು ಯಾವಾಗಲೂ ಚಂಚಲವಾಗೇ ಇರುತ್ತೆ. ಅವನು ಪೂರ್ತಿಯಾಗಿ ಅವನು ಶ್ರದ್ಧೆಯಿಂದ ಅವನು ಅಭ್ಯಾಸ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಅಥವಾ ಚೆನ್ನಾಗಿ ಅವನು ಅಭ್ಯಾಸ ಮಾಡ್ದ ಅಂತ ಇಟ್ಕೊಂಡ್ರು ಅವನಿಗೆ ಹೆಚ್ಚು ಕಡಿಮೆ 1-2 ನಂಬರು ಕಮ್ಮಿ ಆದಾಗ, ಎಷ್ಟೋ ಜನನ್ನ ನೋಡಿದ್ದೀರ ನೀವು, 90% ಬಂದಿರೋನು ಸಹ ಕಮ್ಮಿ ಬಂತು ಅಂತಂದ್ಬಿಟ್ಟು ಸೂಯಿಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ನನಗಿಷ್ಟು ಬರಬೇಕಾಗಿತ್ತು ಬಂದಿಲ್ಲ ಅಂತಂದ್ಬಿಟ್ಟು ಎಷ್ಟು ಆಮೇಲೆ ಡಿಪ್ರೆಷನ್ಗೆ ಹೋಗ್ತಾರೆ. ಇಂಥದ್ದೆಲ್ಲ ಆಗುತ್ತೆ. ಅದಕ್ಕೆ ಅದು ಕರ್ಮಯೋಗವನ್ನು ಮಾಡು ಅಂತಂದಾಗ ಏಕನಿಷ್ಠವಾಗಿ ಅವನು ಮುಂದುವರಿತಾ ಇರ್ತಾನೆ. ಮನಸ್ಸು ಸಮಾಧಾನವಾಗಿರುತ್ತೆ. ಅವನು ಮಾಡುವ ಕೆಲಸವೂ ಸಹ ಪರಿಪೂರ್ಣವಾಗಿ ಇರುತ್ತೆ. ಸರಿಯಾದ ಒಂದು ರಿಸಲ್ಟ್, ಫಲ ಅನ್ನೋದು ಸಿಗುತ್ತೆ. ಅಜ್ಞಾನಿಗಳು ಯಾರು ಅಂತಂದರೆ, ನಾನು ಈ ದೇಹ ಮನಸ್ಸು ಬುದ್ಧಿ ಅಂತಂದ್ಬಿಟ್ಟು ಯಾರು ಅಂದ್ಕೊಂಡಿರ್ತಾರೋ ಅವರು ಅಜ್ಞಾನಿಗಳಷ್ಟೇ. ಆ ಅಜ್ಞಾನ ಇದ್ದಾಗ ನಾನು ಇಷ್ಟಕ್ಕೆ ಸೀಮಿತ, ಅದಕ್ಕೆ ಬಂಧನ ಅನ್ನೋದು ಆಗೋದು. ನಿಜವಾಗ್ಲೂ ಬಂಧನ ಅನ್ನೋದು ಇಲ್ಲ. ನನಗೆ ಅಜ್ಞಾನ ಇರೋದಕ್ಕೆ ನನಗೆ ಬಂಧನ ಇದೆ ಅಂತಂದ್ಬಿಟ್ಟು ಅಂದ್ಕೊಳ್ತೀನಿ. ಅದಕ್ಕೆ ನನಗೆ ಮೋಕ್ಷ ಬೇಕು ಅಂತಂದ್ಬಿಟ್ಟು ಯಾವಾಗಲೂ ನಾವು ಮುಕ್ತರೆ. ಆದರೆ ನನಗೆ ಮುಕ್ತಿ ಹಾಕಬೇಕು ಅಂತ ಅನ್ನೋದು ನನಗೆ ಅಜ್ಞಾನ ಇದೆ. ನಾನು ಈ ದೇಹ ಅಂತಂದ್ಬಿಟ್ಟು ವ್ಯವಹಾರ ಮಾಡ್ತೀನಿ, ಈ ಮನಸ್ಸು ಮತ್ತು ನಾನು ಬುದ್ಧಿ, ನನಗೆ ಇಷ್ಟು ಮಾರ್ಕ್ಸ್ ಸಿಕ್ಕಲಿಲ್ಲ ಅನ್ನೋದು. ಈ ರೀತಿಯಲ್ಲಿ ಮಾಡಿದಾಗ ಕಷ್ಟಕ್ಕೆ ಸಿಕ್ಕಾಕ್ಕೊಳ್ತಾನೆ. ಸಕಾಮಿ ಪುರುಷರು ಯಾರು ಅಂದರೆ ಇದರಲ್ಲೇ ಗೊತ್ತಾಯ್ತು ಯಾರು ಈ ನನಗೆ ಇಂಥದ್ದೇ ಬೇಕು ಅಂತಬಿಟ್ಟು ಅಂದ್ಕೊಂಡಂಥವ್ರು. ಇಂತಹವ್ರಿಗೇನು ಸಕಾಮಿ ಪುರುಷರು ಅಂದರೆ ಯಾವ ಒಂದು ಹೊರ ಪ್ರಪಂಚದಲ್ಲಿ, ಬಾಹ್ಯ ಪ್ರಪಂಚದಲ್ಲಿ ಇರುವಂತಹದ್ದನ್ನು ನಾನು ಪಡೆದುಕೊಳ್ಬೇಕು ಅಂತ ಇದ್ದಾಗ ಅದರಿಂದ ನನಗೆ ಸಂತೋಷ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಆ ವಸ್ತುಗಳು ಎಲ್ಲವೂ ಬದಲಾವಣೆ ಆಗುವಂಥವೇ. ಅವು ಶಾಶ್ವತವಾಗಿ ಯಾವುದು ಇರಲ್ಲ. ಶಾಶ್ವತವಾದ ಸುಖವನ್ನು ಕೊಡೋದಕ್ಕೆ ಯಾವುದು ಶಾಶ್ವತವಾಗಿದೆಯೋ ಅದು ಮಾತ್ರ ಶಾಶ್ವತವಾದಂತಹ ಸುಖವನ್ನು ಕೊಡೋದಕ್ಕೆ ಸಾಧ್ಯ. ಯಾವುದನ್ನು ಗಳಿಸಿದ್ರೂ ಸಹ ಶಾಶ್ವತವಾದಂತಹ ಸುಖವನ್ನು ಕೊಡಲ್ಲ. ಅಂಥವ್ರು ಏನೋ ಇದನ್ನ ಮಾಡ್ತಾರೆ, ಇದು ಬಿಟ್ಬಿಟ್ಟು ಇನ್ನೊಂದನ್ನು ನೋಡ್ತಾರೆ, ಅದರಲ್ಲಿ ಸುಖ ಸಿಗುತ್ತೇನೋ, ಅದನ್ನು ಅರ್ಧಂಬರ್ಧ ಮಾಡ್ತಾರೆ, ಇನ್ನೊಂದರಲ್ಲಿ ಸುಖ ಸಿಗುತ್ತೇನೋ ಅಂತ ನೋಡ್ತಾರೆ. ಅವಾಗ ಮಾಡಿದಾಗ ಯಾವುದರಲ್ಲೂ ಸರಿಯಾಗಿ ಅವರಿಗೆ ಉತ್ತಮ ಫಲ ಅನ್ನೋದು ಸಿಗಲ್ಲ. ಹೇಗೆ ಅಂದರೆ ಉದಾಹರಣೆ ಹೇಳ್ತೀನಿ. ಒಂದು ಬಾವಿಯನ್ನು ತೋಡಬೇಕು. ಅವು ಒಂದೇ ಕಡೆಗೆ ಎಲ್ಲಿ ನೀರು ಬರುತ್ತೆ ಅಂತ ಚೆಕ್ ಮಾಡಿಸ್ಬೇಕು. ಅಲ್ಲಿ ಬಾವಿನ ಪೂರ್ತಿಯಾಗಿ ತೋಡಬೇಕು ಒಂದೇ ಕಡೆ. ಇಲ್ಲಿ ಒಂದು 10 ಅಡಿ, ಇನ್ನೊಂದು ಕಡೆ 15 ಅಡಿ, ಇನ್ನೊಂದು ಕಡೆ 20 ಅಡಿ ತೋಡಿದ್ರೆ ಅಲ್ಲಿ ಎಲ್ಲೂ ನೀರು ಸಿಗಲ್ಲ. ಹಾಗಾಗಬಾರ್ದು. ಒಂದೇ ಕಡೆ ನೀವು ಪರೀಕ್ಷೆ ಮಾಡಿಸ್ಬಿಟ್ಟು ಎಲ್ಲಿ ನೀರು ಸಿಗುತ್ತೆ ಅಂತಂದ್ಬಿಟ್ಟು ಜಿಯಾಲಜಿಸ್ಟ್ ಹೇಳಿರ್ತಾರಲ್ಲ, ಅಲ್ಲಿ ಪೂರ್ತಿಯಾಗಿ ಆಳಕ್ಕೆ ತೋಡಿದಾಗ ನೀರು ಸಿಗುತ್ತೆ. ಆ ರೀತಿಯಲ್ಲಿ
ನಾವು ಒಂದೇ ಏಕನಿಷ್ಠವಾಗಿ ಹೋಗ್ಬೇಕು. ಆವಾಗ ನಮ್ಮ ಗುರಿಯನ್ನ ತಲುಪ್ತೀವಿ. ಆ ಕಡೆ ಈ ಕಡೆ ನೀವು ಹರಿದಾಡಬೇಡಿ ಅಂತ ಶ್ರೀಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ. 42, 43ನೇದನ್ನ ನೋಡೋಣ. ಅವೆರಡು ಹತ್ರವೇ. ಮತ್ತೆ ಇದಕ್ಕೆ ಇದು ಇತ್ತು ಸ್ಲೈಡ್ ನೋಡಿ. ಹೀಗೆ ಓದೋದ್ ಬಿಟ್ಟು ಹಲವಾರು ಕಡೆ ಇದ್ದಾಗ ಅವನಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಇಲ್ಲಿ ತೋರಿಸಿದ್ದಾರೆ ಈ ರೀತಿಯಲ್ಲಿ. ನಲವತ್ತೆರಡು. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ. ಇದನ್ನ ಮಾಡೋಣ. ಟೈಮ್ ಆಗೋಯ್ತಾ ನಿಮಗೆ? ತುಂಬ 8:45 ಆಯಿತು. ಸಾರಿ. ಮುಂದುವರ್ಸು ಅಂದ್ರೆ ಮುಂದುವರಿಸ್ತೀನಿ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ಗೆ ಮಾಡೋಣ. ಬಿಡಿ, ಇದು ಮುಗಿಸಿ ಮಾಡಿ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದ್ ಅಸ್ತೀತಿ ವಾದಿನಃ. ವೇದಗಳು ಸ್ವರ್ಗ ದೊರಕಲು ಆಡಂಬರದ ಆಚರಣೆಗಳನ್ನು ವಿವರಿಸುವ ಹೂವಿನಂತಹ ಪದಗಳನ್ನು ಹೊಂದಿವೆ. ಸೀಮಿತ ತಿಳುವಳಿಕೆಯನ್ನು ಹೊಂದಿರುವವರು ಅಂತಹ ಪದಗಳಿಗೆ ಆಕರ್ಷಿತರಾಗುತ್ತಾರೆ ಮತ್ತು ಅವುಗಳಲ್ಲಿ ಯಾವುದೇ ಉನ್ನತ ತತ್ವವನ್ನು ವಿವರಿಸಲಾಗಿಲ್ಲ ಎಂದು ಭಾವಿಸುತ್ತಾರೆ. ಮತ್ತೆ 43ನೇ ಶ್ಲೋಕ. ಕಾಮಾತ್ಮನ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಅವರು ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸುವ ವೇದಗಳ ಭಾಗಗಳನ್ನು ಮಾತ್ರ ವೈಭವೀಕರಿಸುತ್ತಾರೆ ಮತ್ತು ಉನ್ನತ ಜನ್ಮ, ಐಶ್ವರ್ಯ, ಇಂದ್ರಿಯ ಆನಂದ ಮತ್ತು ಸ್ವರ್ಗೀಯ ಗ್ರಹಗಳ ಉನ್ನತಿಯನ್ನು ಸಾಧಿಸಲು ಆಡಂಬರದ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾರೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಸ್ವರ್ಗಕ್ಕಿಂತ ಪರಮಶ್ರೇಷ್ಠವಾದದ್ದು ಯಾವುದು? ಜನ್ಮರೂಪಿ ಕರ್ಮಫಲ ಎಂದರೇನು? ಭೋಗೈಶ್ವರ್ಯಗಳ ಪ್ರಾಪ್ತಿಗಾಗಿ ಕರ್ಮವನ್ನು ಮಾಡಬಾರದೆ ಅಂತ. ವೀಣಾ ಅವ್ರೇನಾದ್ರು ಹೇಳ್ತೀರಾ ಇದ್ರ ಬಗ್ಗೆ? ಪರಮಶ್ರೇಷ್ಠವಾದದ್ದು ಸ್ವರ್ಗಕ್ಕಿಂತ. ಮೇಡಮ್, ನೀವು ಸ್ವಲ್ಪ ಸ್ಟಾರ್ಟ್ ಮಾಡಿ, ಸ್ವರ್ಗ ಅಂದ್ರೆ ಏನು ಅಂತ ಎಲ್ಲ. ಆಮೇಲೆ ನಾನು ಕಂಟಿನ್ಯೂ ಸ್ವಲ್ಪ ಗೊತ್ತಿದ್ರೆ ಹೇಳ್ತೀನಿ. ಸುಮತಿ? ಆಂಟಿ, ಈ ಭೋಗೈಶ್ವರ್ಯ ಪ್ರಾಪ್ತಿಗಾಗಿ ಕರ್ಮವನ್ನು ಮಾಡಬಾರದು. ಯಾರು ಈ ಆವ್ರೇಜ್ ಅಂತೀವಲ್ಲ ಆಂಟಿ, ಯಾರು ಈ ವಸನಗಳು ಅಂದ್ರೆ ನಮ್ಗೆ ತುಂಬಾ ನಮ್ಮಲ್ಲಿ ಡಿಸೈರ್ಸ್ ಉಳ್ಕೊಂಡ್ಬಿಟ್ಟಿರತ್ತೆ ಅಲ್ವಾ, ಅವರು ಆ ಡಿಸೈರ್ಸ್ ಏನಾಗತ್ತೆ ಮನ್ಸಲ್ಲಿ ಯಾವಾಗ್ಲೂ ತಲೆನಲ್ಲಿ ಅದೇ ಓಡ್ತಾ ಇರತ್ತೆ. ಏನೋ ಒಂದು ಆಸೆ ಉಟ್ಕೊಂಡಿರತ್ತೆ. ಅದು ತಲೆನಲ್ಲಿ ಅದೇ ಉಟ್ಕೊಂಡಾಗ ಅದೇ ಓಡ್ತಾ ಇರುವಾಗ ನಾವು ಮಾಡೋ ಎಲ್ಲ ಆಕ್ಷನ್ ಅದ್ರ ಕಡೆಗೆ ತಿರ್ಕೊಂಡಿರತ್ತೆ. ಈ ಆಕ್ಷನ್ಗಳು ಅದರ್ ದೆನ್ ಧರ್ಮ ಕಾಪಾಡೋದು ಬಿಟ್ಬಿಟ್ಟು ನಮ್ ಪರ್ಸನಲ್ ಸೆನ್ಸ್ ಆರ್ಗನ್ಸ್, ನಮ್ದೇನು ಸೆನ್ಸ್ ಆರ್ಗನ್ಸ್ ಅಂದ್ರೆ ಏನ್ ಹೇಳ್ತೀರಾ? ಗೊತ್ತಾಗುತ್ತೆ, ಜ್ಞಾನೇಂದ್ರಿಯಗಳು. ಅದು ತೃಪ್ತಿ ಪಡಿಸೋಕೋಸ್ಕರ ಇವಾಗ ಒಂದ್ ಸಿನಿಮಾ ನೋಡ್ಬೇಕು ಅನ್ನೋವಾಗ ನಮ್ದು ಎಲ್ಲಾ ಆಕ್ಷನ್ ಆ ಸಿನಿಮಾ ಯಾವಾಗ ಆಪರ್ಚುನಿಟಿ ಎಲ್ಲ ನಮ್ ಬುದ್ಧಿ ಎಲ್ಲ ಆ ಕಡೆಗೆ ತಿರ್ಕೊಂಡಿರತ್ತೆ. ಎಕ್ಸಾಂಪಲ್ ನಾನು ಜಸ್ಟ್ ಹೇಳೋದು, ಅಥವಾ ಏನೋ ಒಂದು ಟೇಸ್ಟಿ ಫುಡ್ ತಿನ್ಬೇಕು, ಅಥವಾ ಇನ್ಯಾರಿಗೋ ಅವಾಗ ಆ ಫುಡ್ ನಾವ್ ನೋಡಿದ ತಕ್ಷಣ ಇನ್ನೊಬ್ರು ಕೊಡ್ದೇನು ನಾವು ನಮ್ಮ ಆಕ್ಷನ್ ಆ ತರನು ಹೋಗತ್ತೆ. ಒಂದೊಂದ್ಸತಿ ತಪ್ಪಾಗೂ ಹೋಗತ್ತೆ, ನಾವೇ ಅದನ್ನ ಬಾಚ್ಕೊಂಡ್ಬಿಡೋದು. ಅದ್ ಜನರಲಿ ಐಶ್ವರ್ಯ ಅದು ಇದು ಅದಕ್ಕೆ ಜಾಸ್ತಿ ಅಪ್ಲೈ ಆಗತ್ತೆ. ಆವಾಗ ನಮ್ಮ ಆಕ್ಷನ್ ಎಲ್ಲ ತಪ್ಪಾಗಿ ಹೋಗತ್ತೆ.
ನಾವು ಮಾಡೋದು ಆ, ಮ್, ನಮ್ಮ ಸೆಲ್ಫಿಶ್ನೆಸ್ಸು ನಮ್ಮ ಇಂದ್ರಿಯಗಳನ್ನು ಫುಲ್ಫಿಲ್ ಮಾಡಕ್ಕೆ ಹೋಗತ್ತೆ. ಆವಾಗ ಆ, ಅದು ಕರ್ಮ ಉಂಟು ಮಾಡತ್ತೆ. ಅಂತ ಆಕ್ಷನ್ಗಳು ಮಾಡಬಾರ್ದು. ನಾವು ಪ್ರತಿಯೊಂದು ಆಕ್ಷನ್ ಮಾಡೋವಾಗ ಇದು ಬೇಕಾಗಿದ್ಯಾ, ಅದು ಯಾವ ತರ ಅದು ಅದನ್ನೆಲ್ಲ ಡಿಸೈರ್ಸ್ ನ ಹೇಳೋದು ಏನಂದ್ರೆ ಅದು ಕಂಟ್ರೋಲ್ ಮಾಡಬಾರ್ದು ಅಂತಾರೆ. ಇದು ಮತ್ತೆ ಕಂಟ್ರೋಲ್ ಮಾಡದೆ ಹೇಗೆ ಸಾಧ್ಯ ಅಂದ್ರೆ ನಾವು ಇವಾಗ ನಾವು ಈ ಫಾರ್ ಎಕ್ಸಾಂಪಲ್ ಇವಾಗ ಇಂಥ ಕ್ಲಾಸು ಸ್ಪಿರಿಚುವಲ್ ಕ್ಲಾಸ್ಗಳೆಲ್ಲ ನಾವು ಅಟೆಂಡ್ ಮಾಡಿದಾಗ ಅಥವಾ ಇಂಥ ಪುಸ್ತಕಗಳು ಅಥವಾ ಅಂತ ಜ್ಞಾನ ಪಡೆಯುವಾಗ ನಮಗ್ ಗೊತ್ತಾಗುತ್ತೆ ಇದು ಬೇಕಾ, ನಿಜವಾಗ್ಲೂ ಇದು ಬೇಡ ನಮ್ಗೆ ಅಂತ ಬಿಡ್ತಾ ಹೋಗ್ತೀವಿ. ಅವಾಗ ನಮ್ಮ ಆಕ್ಷನ್ಸ್ ಅದನ್ನು ಪಡೆಯೋ ಕಡೆ ಇರೋದಿಲ್ಲ. ನಾವು ಹೈಯರ್ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಅಂತ ಹೇಳ್ತೀವಲ್ವಾ, ಏನು ಹೈಯರ್ ಲೆವೆಲ್ ಅಂದ್ರೆ ದೇವ್ರ ಕಡೆ ತಿರ್ಕೋಬೇಕು. ನಮ್ ಧ್ಯಾನ ಅಲ್ಲ, ಸ್ಲೋ ಆಗಿ ಗ್ರಾಜುಯಲ್ ಆಗಿ ನಮ್ ಡ್ಯೂಟಿ ಮಾಡ್ತಾ ಮಾಡ್ತಾ ನಮ್ದು ಏನು ನಿಯಮಿತ ಕರ್ಮ ಅಥವಾ ಎವ್ರಿ ಡೇ ಡ್ಯೂಟಿ ಮಾಡ್ತಾ ಮಾಡ್ತಾ ಸ್ಲೋ ಆಗಿ ನಮ್ ಪರ್ಪಸ್ ಆಫ್ ಲೈಫು ದೇವ್ರನ್ನ ಪಡಿಬೇಕು ಅನ್ನೋ ಕಡೆ ಹೋಗ್ತಾ ಹೋಗ್ತಾ ಮೈಂಡ್ ತಾನಾಗೆ ತಾನು ಕಂಟ್ರೋಲ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಇವಾಗ ಏನೋ ತಿನ್ಬೇಕು, ಏನೋ ರುಚಿಯಾಗಿರೋದು ತಿನ್ಬೇಕು ಅಂದ್ರೆ ಸುಮ್ನೆ ಆಸೆಗೋಸ್ಕರ ನಾವು ತಿನ್ಬೇಕು ಅಂತೀವಿ. ಒಂದ್ಸತಿ ನಾವು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಹಸ್ವಿದ್ಯಾ, ಬೇಕಾ, ಬೇಡ ಅಲ್ವಾ, ಯಾಕೆ ಬೇಕಿದು ಅನ್ನೋದು ಒಂದ್ಸತಿ ಯೋಚನೆ ಮಾಡಿದಾಗ ಅದು ಕಂಪ್ಲೀಟ್ ಆಗಿ ಸೆಲ್ಫ್ ವಿತ್ ಕರೆಕ್ಟ್ ಆಗಿ ಕ್ಲಿಯರ್ ಮೈಂಡ್ ಇಂದ ನಾವು ಯೋಚನೆ ಮಾಡಿದಾಗ ಅದ್ ಬೇಕಾ ಬೇಡವಾ ಅನ್ನೋದು ಅಲ್ಲಿ ಡಿಸೈಡ್ ಮಾಡ್ತೀವಿ. ಅವಾಗ ಗೊತ್ತಾಗತ್ತೆ ಇಲ್ಲ ಅದು ಸುಮ್ನೆ ಬೇಕಾಗಿತ್ತು ಅಷ್ಟೇ, ನಮ್ಗೇನ್ ಬೇಕಾಗಿಲ್ಲ ಅಂತ. ಸೊ ಈ ಎಕ್ಸಾಂಪಲ್ ಈ ತರ ನಮ್ಮ ಮೈಂಡ್ ನ ಕಂಟ್ರೋಲ್ ಮಾಡ್ತಾ ಮಾಡ್ತಾ ಹೋಗ್ಬೇಕು. ಇದು ಜನ್ಮರೂಪಿ ಕರ್ಮ ಫಲ ಅಂದ್ರೆ ಏನು ಅಂದ್ರೆ ಇದು ಗೊತ್ತಿಲ್ಲ ಆಂಟಿ, ನಾನ್ ಬೇರೆ ಏನೋ ಹೇಳ್ಬಿಡ್ತೀನಿ ಆಮೇಲೆ. ಯೋಗೇಶ್ವರ ಸರಿ, ಇವಾಗ ಸರಿ ಆಂಟಿ, ಟೈಮ್ ಸ್ವರ್ಗಕ್ಕಿಂತ ಪರಮ ಶ್ರೇಷ್ಠವಾದದ್ದು ಯಾವುದು ಅಂತಂದ್ರೆ ಸ್ವರ್ಗ ಅಂತಂದ್ರೂ ನಾವು ನಮ್ಮ ಕಲ್ಪನೆ ಏನು ಇನ್ನೊಂದು ಜಾಗ ಅಲ್ವಾ. ಸ್ವರ್ಗ ಅನ್ನೋದು ಒಂದು ಪ್ಲೇಸು, ಅಲ್ಲಿ ನನಗೆ ಬೇಕಾದ್ದು ಸಿಗುತ್ತೆ, ಸುಖವಾಗಿರ್ಬೋದು, ಈ ಥರ ಕೆಲಸ ಮಾಡೋ ಹಾಗಿಲ್ಲ, ಏನಿಲ್ಲ, ಅಲ್ಲಿ ದುಃಖ ಅನ್ನೋದೇ ಇಲ್ಲ ಅಂತಂದ್ಬಿಟ್ಟು. ಆದರೆ ಒಂದು ದೇಶ ಅನ್ನೋದು ನಮಗೆ ಇದೆ, ಮತ್ತು ನನಗೆ ಈ ಯಾವುದೋ ಒಂದು ಈ ದೇಹ ಅಲ್ಲಿದ್ದರೆ ಬೇರೆ ದೇಹ ಅನ್ನೋದು ಇರುತ್ತೆ ಅನ್ನೋದು ಎಲ್ಲರ ಕಲ್ಪನೆ ಅಲ್ವಾ. ಅಂದರೆ ಯಾವಾಗ ನನಗೆ ಒಂದು ದೇಹ ಅನ್ನೋದು ಇದೆ ಅಂತ ಅಂದಾಗ ಅದು ಸೀಮಿತತೆ, ಮತ್ತು ಒಂದು ದೇಶ ಅನ್ನೋದು ಅಂದರೆ ಒಂದು ಪ್ರದೇಶ, ಸ್ವರ್ಗ ಅನ್ನೋದು ಸಹ ಒಂದು ಪ್ರದೇಶ ತಾನೆ, ಅದು ಸಹ ಸೀಮಿತತೆ ಅನ್ನೋದು. ಅಂದರೆ ಯಾವ ಸ್ವರ್ಗಕ್ಕೆ ಹೋಗಲಿ, ಯಾವುದೇ ಉನ್ನತವಾದ ಲೋಕಗಳಿಗೆ ಹೋದರೆ, ಲೋಕ ಅಂತಂದರೆ ಅದು ಜಾಗ, ಹೋದ್ರೂ ಅದು ಸೀಮಿತತೆ. ಆ ಸೀಮಿತತೆ ಇಲ್ಲದೆ ಇರುವಂತಹದ್ದು ಅದು ಶ್ರೇಷ್ಠವಾದದ್ದು. ಅದು ಅಸೀಮಿತವಾದದ್ದು ಯಾವುದಪ್ಪ ಅಂದರೆ ಆತ್ಮ. ನಾನು ಆತ್ಮ ಅಂತ ತಿಳ್ಕೊಳ್ಳೋದೆ ಅಸೀಮಿತತೆ. ಅದು ಸ್ವರ್ಗಕ್ಕಿಂತ ಮಿಗಿಲಾದದ್ದು. ಸ್ವರ್ಗ ಅನ್ನೋದು ನನ್ನ ಕಲ್ಪನೆ ಇರ್ಬೋದು, ಅಥವಾ ಇದೆ ಅಂತ ಇಟ್ಕೊಂಡ್ರು ಸಹ ಆ ಸ್ವರ್ಗಗಳಿಂದ ನಾನೇನು ಪುಣ್ಯ ಮಾಡಿರ್ತೀನೋ ಅದು ಎಲ್ಲ ಮುಗ್ದು ಹೋದ್ಮೇಲೆ ಮತ್ತೆ ಇಲ್ಲೇ ಬರಬೇಕು ಅಂತ ಬಿಟ್ಟು ಗುರೂಜಿಗಳು ಎಲ್ಲ ಹೇಳ್ತಾರೆ. ಯಾವುದೇ ಒಂದು ಪ್ರದೇಶ ಸುಮ್ಮನೆ ನಾವು ಯೋಚನೆ ಮಾಡಿದ್ರು ಸಾಕು ಗೊತ್ತಾಗತ್ತೆ, ಯಾವುದೇ ಒಂದು ಪ್ರದೇಶ ಅದು ಸೀಮಿತ. ಅದಕ್ಕೆ ಈ ದೇಹ ಅಲ್ಲ ಇನ್ನೊಂದು ದೇಹ ಅಂತ ಇಟ್ಕೊಂಡ್ರು, ನಾನೇನು ಕರ್ಮಗಳನ್ನು ಮಾಡ್ತೀನೋ ಇಲ್ಲೋ ಅದು ಬೇರೆ, ನಾನು ಸುಖವನ್ನೇ ಪಡಿತೀನಿ ಅಂತ ಇಟ್ಕೊಂಡ್ರು ಸಹ ಅದು ಸೀಮಿತತೆ ತಾನೆ. ಎಲ್ಲಿ ಸೀಮಿತತೆ ಇರುತ್ತೋ ಅಲ್ಲಿ ಪರಮಾನಂದ ಅನ್ನೋದು ಸಿಗಲ್ಲ. ಪರಮ ಆನಂದ ಅನ್ನೋದು ಸಿಗಬೇಕಾದ್ರೆ ನಾನೇ ಆನಂದ ಸ್ವರೂಪಿ ಅನ್ನೋದು ನಾನು ಗೊತ್ತು ಮಾಡ್ಕೊಳ್ಬೇಕು. ಅದು ಎಲ್ಲೋ ಇಲ್ಲ ಸ್ವರ್ಗ ಅನ್ನೋದು. ಈ ಪರಮಾನಂದ ಅನ್ನೋದು ನನ್ನಲ್ಲೇ ಇದೆ, ನಾನೇ ಆ ಪರಮಾನಂದ ಸ್ವರೂಪಿ ಅಂತ ತಿಳಿದುಕೊಳ್ಬೇಕಾಗಿರೋದು. ಜನ್ಮರೂಪಿ ಕರ್ಮಫಲ ಅಂದರೆ ಏನು ಅಂದರೆ ಯಾವುದು ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಯಾವುದು ಮತ್ತೆ ಮತ್ತೆ ನಮ್ಮನ್ನು ಸೆಳ್ಕೊಂಡು ಕರ್ಮಬಂಧನಲ್ಲಿ ಸಿಕ್ಕಾಕ್ಸುತ್ತೋ ಅಂಥ ಫಲ ಜನ್ಮರೂಪಿ ಕರ್ಮ. ಭೋಗೈಶ್ವರ್ಯಗಳ ಪ್ರಾಪ್ತಿಗಾಗಿ ಕರ್ಮವನ್ನು ಮಾಡಬಾರ್ದೆ ಅಂದರೆ
ಮಾಡಿದ್ರೆ ಅದು ಪೂರ್ತಿಯಾಗಿ ಶಾಶ್ವತವಾದಂಥ ಸುಖ ಸಿಗಲ್ಲ ಅಂತಂದ್ಬಿಟ್ಟು ಒಂದಲ್ಲ ಒಂದು ದಿನ ನಮ್ಮ ಅನುಭವಕ್ಕೆ ಬಂದೇ ಬರ್ತೇನೆ. ನಾವು ಎಷ್ಟು ವಸ್ತುಗಳನ್ನು ತೆಗೆದುಕೊಳ್ತೀವಿ, ಅದರ ಅವಧಿ ಸ್ವಲ್ಪ ದಿನವೇ, ಅದು ಹೋಗ್ಬಿಡುತ್ತೆ. ಆಮೇಲೆ ಮತ್ತೆ ಹೊಸದು ತಗೊಳ್ಬೇಕು, ಮತ್ತೆ ಎಷ್ಟು ತಗೊಂಡ್ರು ಮತ್ತೆ ಪಡಿಬೇಕು ಅಂತ. ಅದರಲ್ಲೂ ಸಹ ಶಾಶ್ವತವಾದಂತಹ ಸುಖ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗಂದ್ಬಿಟ್ಟು ತಗೊಳ್ಬಾರ್ದು ಅಂತಲ್ಲ, ಅದರ ಪರಿಮಿತಿಯನ್ನ ನಾವು ಅರಿತುಕೊಳ್ಬೇಕಷ್ಟೆ. ನಾನು ಒಳ್ಳೆ ಸಾಮಾನು ಇಟ್ಕೊಳ್ಬೇಕು, ಆದರೆ ಇದು ಯಾವತ್ತಾದ್ರೂ ಹೋಗುವಂಥದ್ದೇಪ್ಪ ಅಂತಂದ್ರೆ ನಾನು ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಬಹುದು. ಎಲ್ಲವೂ ಅಷ್ಟೇ, ಒಂದು ಸಂಬಂಧ ಆಗಬಹುದು, ಒಂದು ವಸ್ತು ಆಗಬಹುದು, ಎಲ್ಲ ಒಂದು ಭಾವನೆ ಆಗಬಹುದು, ಎಲ್ಲವೂ ಅಷ್ಟೇ, ಅದಕ್ಕೆಲ್ಲನೂ ಸೀಮಿತತೆ ಅನ್ನೋದು ಇದೆ ಅನ್ನೋದಷ್ಟೇ. ಇಲ್ಲಿ ಏನಾದರೂ ಪ್ರಶ್ನೆ ಇದೆಯಾ? ಭೋಗೈಶ್ವರ್ಯಗಳ ಪ್ರಾಪ್ತಿಗಾಗಿ ಕರ್ಮವನ್ನು ಮಾಡಬಾರದೆ ಅಂದ್ರೆ ಮಾಡಬಹುದು. ಮತ್ತೆ ಇನ್ನು ಒಂದಷ್ಟು ಹೇಳಬೇಕು. ಈ ವೇದಗಳಲ್ಲಿ ಏನು ಹೇಳುತ್ತೆ ಅಂತಂದ್ರೆ 4 ಭಾಗಗಳು ವೇದಗಳಲ್ಲಿ. ಸಂಹಿತೆ ಅಂತಂದ್ರೆ ಒಂದಷ್ಟು ಶ್ಲೋಕಗಳು ಎಲ್ಲ, ಮತ್ತೆ ಚಾಂಟಿಂಗ್ ಮಾಡೋದು ಎಲ್ಲ ಇರುತ್ತೆ. ಆಮೇಲೆ ಬ್ರಾಹ್ಮಣ ಅಂತ, ಅದು ಆ ವೇದಗಳಲ್ಲಿ ಏನು ಮೊದಲು ಚಾಂಟಿಂಗ್ ಎಲ್ಲ ಹೇಳ್ತೀವಲ್ಲ ಅದನ್ನ ಕಾರ್ಯಗತಗೊಳಿಸುವಂತಹದ್ದು, ಪೂಜೆ ಪುನಸ್ಕಾರ ಅಂಥದ್ದನ್ನು ಮಾಡೋವಂಥದ್ದು. ಮತ್ತು ಅರಣ್ಯಕ ಅಂತ, ಅರಣ್ಯಕದಲ್ಲಿ ಈ ಹೋಮ ಮಾಡೋದು, ಯಜ್ಞ ಮಾಡೋದು, ಅದರಿಂದ ಫಲವನ್ನು ಪಡೆಯುವಂತಹದ್ದು. ಇದಷ್ಟಕ್ಕೆ ಸೀಮಿತಗೊಂಡ್ಬಿಟ್ಟಿರ್ತಾರೆ. ಅಷ್ಟಕ್ಕೆ ಸೀಮಿತಗೊಂಡಿದ್ರೆ ಅದು ನಿಮಗೆ ಪೂರ್ತಿಯಾಗಿ ಈ ಜನ್ಮರೂಪಿ ಮತ್ತು ಪುನರ್ಜನ್ಮವನ್ನು ಇಲ್ಲದೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ವೇದಗಳಲ್ಲಿ ಹೇಳಿರೋದನ್ನು ಮಾಡಿದ್ದೀನಿ, ಸರಿ, ನನಗೆ ಅಲ್ಲಿ ಏನು ಫಲ ಸಿಗುತ್ತೋ ಅದರಲ್ಲಿ ನಾನು ಸಂತೃಪ್ತಿಯಾಗಿರ್ತೀನಿ ಅಂತಂದ್ಬಿಟ್ಟು ಅಂದರೆ ನಿನಗೆ ಅದು ಶಾಶ್ವತವಾದಂತಹ ಸುಖವನ್ನು ಕೊಡಲ್ಲ. ಆದರೆ ಕೊನೆಯ ಭಾಗ ಏನಿದೆ, ಉಪನಿಷತ್ ಅಂತ 4ನೇ ಭಾಗ ಇದೆ ವೇದಗಳಲ್ಲಿ, ಅಲ್ಲಿ ಆತ್ಮಜ್ಞಾನ ಅನ್ನೋದು ಹೇಳಿದ್ದಾರೆ. ಅದನ್ನು ತಿಳ್ಕೊಂಡಾಗ ನೀನು ಮುಕ್ತನಾಗ್ತೀಯ. ಮುಕ್ತಿ ಅನ್ನೋದು ಆವಾಗ ಸಿಗುತ್ತೆ ಅನ್ನೋದು ಇಲ್ಲಿ ಈ ಶ್ಲೋಕಗಳಲ್ಲಿ ಹೇಳ್ತಾ ಇರೋದು. ನೀನು ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬೇಡ. ನಂದೊಂದು ಕ್ವಶನ್, ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಆತ್ಮ, ಜನ್ಮ ನನ್ನ ನಿಜ ಸ್ವರೂಪನೇ ಆನಂದ ಸ್ವರೂಪಿ. ನಾನು ಅದನ್ನು ತಿಳ್ಕೊಳ್ಬೇಕು. ನನಗೆ ಗೊತ್ತಿಲ್ಲ, ನಾನು ಆನಂದ ಸ್ವರೂಪಿ ಅಂತ ಗೊತ್ತಿಲ್ಲ. ನಾನು ಯಾವಾಗ ನಾನು ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಳ್ತೀನೋ ಆವಾಗ ನನಗೆ ಸುಖ ದುಃಖಗಳು ಅನ್ನೋದು ಬರುತ್ತೆ. ನಾನು ಇಷ್ಟೇ ಪರಿಮಿತ ಅಂತಂದ್ಬಿಟ್ಟು ನಾನು ದುಃಖ ಪಡ್ತೀನಿ. ನನ್ನ ದೇಹನ ಇವತ್ತು ಹುಟ್ಟು ಬೆಳೀತು, ನಾನು ಮುದುಕಿ ಆಗೋದೆ, ನಾನು ಇನ್ನೊಂದಿನ ಸತ್ತೋಗ್ತೀನಿ ಅಂತ ನಾನು ಭಯ ಪಡ್ತೀನಿ. ಮತ್ತು ಎಲ್ಲದಕ್ಕಿಂತನೂ ಇಲ್ಲಿ ಎಲ್ಲೋ ಇರೋದು ಭಯ. ಒಂದು ಭಯದಿಂದ ಇಲ್ಲಿ 40ನೇ ಶ್ಲೋಕದಲ್ಲಿ ಮಹಾಭಯದಿಂದ ರಕ್ಷಿಸುವುದು ಅಂತಂದ್ರೆ ಏನು ಮಹಾಭಯ ಅಂದ್ರೆ ಏನು, ನನಗೆ ಸಾವೇ ಮಹಾಭಯ. ಆ ಮಹಾಭಯದಿಂದ ರಕ್ಷಿಸೋದು ಈ ಕರ್ಮಯೋಗ ಮಾಡಿದ್ರೆ, ನಿಷ್ಕಾಮ ಕರ್ಮಯೋಗ ಮಾಡಿದ್ರೆ ಅಂಥ ಭಯದಿಂದ ನಿನಗೆ ರಕ್ಷಣೆ ಸಿಗುತ್ತೆ. ಯಾತಕ್ಕೆ ಅಂದರೆ ನೀನು ಪ್ಯೂರಿಫೈ ಆಗ್ತೀಯ, ಆಮೇಲೆ ಆತ್ಮಜ್ಞಾನವನ್ನು ಪಡೆದುಕೊಳ್ತೀಯ. ಆಗ ನಾನು ಈ ಕರ್ಮ ಬಂಧನದಿಂದ ಮುಕ್ತನಾಗ್ತೀನಿ, ಮತ್ತು ನನಗೆ ಯಾವ ಜನ್ಮಗಳು ಇರಲ್ಲ ಅಂತಂದ್ಬಿಟ್ಟು ಇಲ್ಲಿ 40ನೇ ಶ್ಲೋಕದಲ್ಲಿ ಮಹಾಭಯ ಅನ್ನೋದನ್ನ ಹೇಳಿರೋದು. ಅಲ್ಲ, ಒನ್ ವರ್ಡ್ ಹೇಳ್ಬೇಕು ಅಂದ್ರೆ ಸ್ವರ್ಗಕ್ಕಿಂತ ಪರಮ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಆತ್ಮ ಅಂತ ಹೇಳ್ಬೋದಾ ಮೇಡಮ್? ನನ್ನ ನಿಜ ಸ್ವರೂಪನೇ. ನಿಜ ಸ್ವರೂಪ. ಕರ್ಮರೂಪ ಕರ್ಮಫಲ ಏನು ಅಂದ್ರೆ ಜನ್ಮರೂಪಿ ಕರ್ಮಫಲ ಅಂತಂದ್ರೆ ಇವಾಗ ಮತ್ತೆ ನನ್ನ ಸೆಳ್ಕೊಂಡ್ ಬರುತ್ತೆ. ಆಗ್ಲೇ ವಾಸನಾ ಬೀಜಗಳು ಅಂತ ಅದು ಮತ್ತೆ ಸೇರ್ಕೊಂಡು ಮತ್ತೆ ಕಾಮ್ಯ ಕರ್ಮವನ್ನ ಮಾಡಿಸುತ್ತಲ್ಲ, ಅದು ಮತ್ತೆ ಹುಟ್ಟೋದು. ಎಷ್ಟು ಸತಿ ಸಾಯ್ತೀವಿ ನಾವು, ಈಗ ಪೂರ್ತಿಯಾಗಿ ನಾವು ಸತ್ತೋಗೋದೇ ಅಲ್ಲ,
ಬದುಕಿರುವಾಗ್ಲೇನೆ ಎಷ್ಟೋ ಸತಿ ಸಾಯ್ತೀವಿ, ಎಷ್ಟೋ ಸರ್ತಿ ಹೌದು. ಹುಟ್ಟುತ್ತೀವಿ ತಾನೆ. ಹ್ಮ್. ಇದು ನಡೀತಾನೆ ಇರುತ್ತೆ. ಅದೇ ಹೃದಯ ಇದು ಭೋಗೈಶ್ವರ್ಯಗಳ ಪ್ರಾಪ್ತಿಗಾಗಿ ಕರ್ಮವನ್ನು ಮಾಡಬಾರದೆ ಅಂದ್ರೆ ಮಾಡಬಾರದು ಅಂತ ಅದೇ ಮಾಡಬಾರ್ದು. ಅಂದ್ರೆ ನಾವು ಅಂದ್ಬಿಟ್ಟು ನೀವು ಏನು ತಗೊಳಕ್ ಬಾರ್ದ ಅಂತಂದ್ಬಿಟ್ಟಲ್ಲ, ಎಲ್ಲವನ್ನೂ ತೆಗೆದುಕೊಳ್ಳಿ. ಯಾಕೆಂದ್ರೆ ಶ್ರೀಕೃಷ್ಣ ಎಲ್ಲ ಹಾಗೆ ಅಲ್ವಾ ಇದ್ದಿದ್ದು, ಆದ್ರೆ ಅದಕ್ಕೆ ಅಂಟ್ಕೊಂಡಿರ್ಲಿಲ್ಲ. ಹಾಗೆ ಅಂಟ್ಕೊಳ್ಬಾರ್ದು ಯಾವ್ದಕ್ಕೂ. ನಾನು ಇದಿಲ್ಲದೆ ನಾನು ಇರಕ್ಕಾಗಲ್ಲಪ್ಪ ಅಂತಂದ್ರೆ ಅದು ತೊಂದರೆ ಕೊಡೋದು. ಮತ್ತೆ ಅದು ಪರಿಮಿತತೆ ಅನ್ನೋದು ಇರುತ್ತೆ, ಅದಕ್ಕೆ ಇಷ್ಟು ದಿನ ವಾರಂಟಿ ಅನ್ನೋದು ಇರುತ್ತೆ. ಆಮೇಲೆ ಅದು ಹಾಳಾಗುವಂಥದ್ದೇ. ಒಂದು ಸಂಬಂಧ ಆಗಬಹುದು, ಒಂದು ವಸ್ತುನೇ ಆಗಬಹುದು, ಅದು ಯಾವಾಗಲೂ ಶಾಶ್ವತವಾಗಿ ಅದೇ ರೀತಿಯಲ್ಲಿ ಅದೇ ಏಕರೂಪವಾಗಿ ಇರಲ್ಲ. ಬಾಹ್ಯ ವಸ್ತುಗಳು ಎಲ್ಲವೂ ಅಷ್ಟೇ. ಆದರೆ ಯಾವುದು ಶಾಶ್ವತವಾಗಿರುತ್ತೆ? ನನ್ನ ನಿಜ ಸ್ವರೂಪ, ನಾನು ಅನ್ನೋದು ಮಾತ್ರ ಶಾಶ್ವತವಾಗಿ ಇರುತ್ತೆ. ಇರುವಂತಹದ್ದು ಎಲ್ಲ ಕಾಲದಲ್ಲೂ ಇರುವಂತಹದ್ದು ನಾನು ಅಂತದ್ದು, ಅದು ಆತ್ಮ. ಅದೇ ಆತ್ಮನ ನಿಜ ಸ್ವರೂಪ ಏನಂತಂದ್ರೆ ಸಚ್ಚಿದಾನಂದ ಸ್ವರೂಪ. ಅದು ಆನಂದ ಅನ್ನೋದು ನಾನೇ ಅನ್ನೋದನ್ನ ತಿಳ್ಕೊಳ್ಬೇಕು. ಅದು ಹೇಗೆ ಅಂದ್ರೆ ಆತ್ಮಜ್ಞಾನವನ್ನ ಪಡೆದುಕೊಳ್ಬೇಕು. ಆತ್ಮಜ್ಞಾನವನ್ನ ಪಡೆದುಕೊಳ್ಬೇಕಾದ್ರೆ ಆ ಪಕ್ವತೆಗೋಸ್ಕರ ಈ ಕರ್ಮಯೋಗವನ್ನ ಮಾಡೋದು. ಇಷ್ಟು ಈ ಪೂರ್ತಿಯಾಗಿ ಇವತ್ತು ಹೇಳಿದ್ದೆಲ್ಲಾನು ಇಷ್ಟೇ, ಈಗ ಹೇಳಿದ ಕೊನೆಯ 2 ವಾಕ್ಯಗಳೇ. ಭೋಗೈಶ್ವರ್ಯಗಳು ಮನಸ್ಸನ್ನು ಅಪಹರಿಸುತ್ತವೆ ಅಂದ್ರೆ ಅಪಹರಿಸುತ್ತೆ ಮನಸ್ಸನ್ನ. ಹೌದು. ಅಂತವರಿಗೆ ಏಕೆ ಪರಮಾತ್ಮನಲ್ಲಿ ಸ್ಥಿರ ನಿಶ್ಚಿತ ಬುದ್ಧಿ ಇರುವುದಿಲ್ಲ. ಶ್ಲೋಕ: ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೋನ ವಿಧೀಯತೆ. ಹೇಳಿ, ನಿಮ್ಗೆ ಏನ್ ಫ್ಲಾಶ್ ಆಗುತ್ತಾ ಅದನ್ನ ಹೇಳಿ. ಪ್ರಾಪಂಚಿಕ ಸುಖಗಳಿಗೆ ಅಂಟ್ಕೊಂಡಿರ್ಬಾರ್ದು ಅಂತ. ಅದೇ ಇವಾಗ ಇಷ್ಟೊತ್ತು ನಾವು ಹೇಳಿದ ಹಾಗೆ ಭೋಗೈಶ್ವರ್ಯಗಳಿಂದ ನಾವು ಇಲ್ಲೇ ಕಾಲ ಕಳಿತೀವಿ, ನಿಜವಾಗ್ಲೂ ನಮ್ಮ ನಿಜ ಸ್ವರೂಪವನ್ನ ತಿಳ್ಕೊಳ್ಳಲ್ಲ. ಹೀಗೆ ನಾವು ಐಷಾರಾಮಿ ಜೀವನದಲ್ಲೇ ನಾವು ಇದ್ದು ಹೋಗ್ತೀವಿ. ಅದರಿಂದ ಏನು ಮತ್ತೆ ನಾವು ಪುನರಪಿ ಜನನ ಪುನರಪಿ ಮರಣಂ ಈ ರೀತಿಯಲ್ಲೇ ಇದ್ದು ಹೋಗ್ತೀವಿ. ಮತ್ತೆ ಇದು ಏನು, ಇದರಿಂದ ಕಾಯಿಲೆಗಳು ಬರ್ಬೋದು, ಈಗ ಕೊಟ್ಟಿದಾರಲ್ಲ, ಅಥವಾ ಬೇರೆ ಏನೋ ತೊಂದರೆಗಳಾಗ್ಬೋದು. ಇದೆಲ್ಲ ಶಾಶ್ವತ ಅಲ್ಲ ಅಂತ ಇದುವರೆಗೂ ಡಿಸ್ಕಸ್ ಮಾಡಿದ್ದಾಯ್ತು. ಆದರೆ ವ್ಯವಸಾಯಾತ್ಮಿಕ ಬುದ್ಧಿ ಅನ್ನೋದು 2-3 ಸತಿ ಬಂತು. ಆ ವ್ಯವಸಾಯಾತ್ಮಿಕ ಬುದ್ಧಿ ಅಂತಂದ್ರೆ ಏನು ಅಂತಂದ್ರೆ, ಇವಾಗ ವ್ಯವಸಾಯ ಅಂತಂದ್ರೆ ರೈತರು ಜಮೀನು ಉಳ್ತಾರೆ, ಬಿತ್ತನೆ ಮಾಡ್ತಾರೆ, ಅದರಲ್ಲಿ ಒಂದು ಫಸಲು ಬರುವಂತಹ ಒಂದು ಬೆಳೆಗೆ ಬಿತ್ತನೆಯನ್ನು ಮಾಡ್ತಾರೆ ಅಲ್ವಾ. ಬಿತ್ತನೆ ಮಾಡಾದ್ಮೇಲೆ ಅದು ನೀರು ಎರೀತಾರೆ, ಗೊಬ್ಬರ ಕೊಡ್ತಾರೆ, ಟೈಮ್ಗೆ ಏನೇನು ಕೊಡಬೇಕು ಅದೆಲ್ಲ ಕೊಡ್ತಾರೆ. ಆಮೇಲೆ ಕಳೆಗಳು ಬರ್ತಾ ಇರುತ್ತೆ, ಅವನ್ನೆಲ್ಲ ಕೀಳ್ತಾ ಇರ್ತಾರೆ, ಅದನ್ನು ರಕ್ಷಣೆ ಕಾವಲು ಕಾಯ್ತಾರೆ. ಆಮೇಲೆ ಸರಿಯಾದ ಸಮಯಕ್ಕೆ ಅದು ಫಸಲು ಬರುತ್ತೆ. ಅದನ್ನು ಸಂರಕ್ಷಿಸಿ ಅದನ್ನು ಶೇಖರಣೆಯನ್ನು ಮಾಡ್ತಾರೆ, ಆವಾಗ ಉತ್ತಮ ಫಲವನ್ನು ಕೊಡುತ್ತೆ. ಈ ರೀತಿಯಲ್ಲಿ ಒಂದು ಪ್ರಕಾರವಾಗಿ ನಾವು ಅದು ವ್ಯವಸಾಯ ಅಂತಬಿಟ್ಟು, ಆ ರೀತಿಯಲ್ಲಿ ನಮ್ಮ ಮನಸ್ಸನ್ನ ಹೇಗೆ ಹದಗೊಳಿಸ್ಕೊಳ್ಬೇಕು ಅಂತ, ನಮ್ಮ ಮನಸ್ಸಿನಲ್ಲಿ ಈ ಪರಮಾತ್ಮ ನಾನು ಅನ್ನುವ ಒಂದು ಬೀಜಗಳನ್ನು ಬಿತ್ತು ಹಾಕ್ಕೊಬೇಕು. ಇದುವರೆಗೂ ನನಗೆ ಗೊತ್ತಿರಲಿಲ್ಲ, ಅಜ್ಞಾನ. ಈಗ ಶ್ರೀಕೃಷ್ಣ ಹೇಳ್ಕೊಡ್ತಾ ಇರೋದು ನೀನೇ ಆನಂದ ಸ್ವರೂಪಿ, ನೀನೇ ಪರಮಾತ್ಮ ಸ್ವರೂಪಿ ಅಂತ ಹೇಳ್ಕೊಟ್ಮೇಲೆ ನಾನು ಆ ಒಂದು ಬೀಜವನ್ನು ನೆಡಬೇಕು. ಅದಕ್ಕೆ ಪೂರಕವಾಗಿ ಈ ಕರ್ಮಯೋಗ ಭಕ್ತಿಯೋಗವನ್ನು ಮಾಡ್ತಾ ಹೋದಾಗ ಅದು ನೀರು ಎರೆದ ಹಾಗೆ ಅದು ಬೆಳೀತಾ ಹೋಗುತ್ತೆ. ಹೌದು, ನಾನು ಆನಂದ ಸ್ವರೂಪಿ ಅನ್ನೋದು ಬೆಳೀತಾ ಹೋಗುತ್ತೆ. ಬೆಳೀತಾ ಹೋದಾಗೆ ಅದು ಪರಿಪಕ್ವತೆಯನ್ನು ಗಳಿಸ್ಕೊಳ್ತಾ ಹೋಗುತ್ತೆ. ಅಲ್ಲಿ ಕಳೆಗಳು ಅಂತಂದರೆ ಏನು, ಮತ್ತೆ ವಾಸನೆಗಳು ಬಿಡಲ್ಲ, ವಾಸನೆಗಳು ಮತ್ತೆ ಮೊಳಕೆ ಹೊಡೆದು
ಬರ್ತಾ ಇರುತ್ತೆ, ಹಿಂದೆ ಇರುತ್ತೆ, ಶೇಖರಣೆ ಆಗಿರುತ್ತಲ್ಲ ಚಿತ್ತದಲ್ಲಿ, ಬರ್ತಾ ಇರುತ್ತೆ. ಆವಾಗ ಆ ಕಳೆಗಳನ್ನು ಕೀಳ್ತಾ ಇರಬೇಕು. ಆವಾಗ ಉತ್ತಮ ಫಲವನ್ನು ಕೊಡುತ್ತೆ. ಆವಾಗ ನನಗೆ ಚೆನ್ನಾಗಿ ಪೂರ್ತಿಯಾಗಿ ಆತ್ಮಜ್ಞಾನ ಅನ್ನೋದು ಅಲ್ಲಿ ನಾನು ಸ್ಥಿತವಾಗಿರೋದಕ್ಕೆ ಸಾಧ್ಯ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಏನಾದರೂ ಇಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ತುಂಬ ಹೊತ್ತು ತೆಗೆದುಕೊಂಡೆ. ಸುಮತಿ, ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ ಆಂಟಿ, ಬೇಡ. ಇವತ್ ಟೈಮ್ ಆಗೋಯ್ತು, ಎಲ್ಲಾರು ಬೇಕಂತಾರೆ ಪಾಪ. ಬೇಡ. ಓಕೆ ಅಮ್ಮ. ಸರಿ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.